ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಬಾಬಾ ಏನಿರ್ತಾರೆ, ಮಕ್ಕಳೇ, ಹಳೆ ವರ್ಷವನ್ನ ಬಿಡಬೇಕು, ಹೊಸ ವರ್ಷಕ್ಕೆ ಹೋಗ್ತಾ ಇದ್ದೀರಾ. ಹೊಸತನವನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು. ಹಳೆ ಬಟ್ಟೆ ತೆಗಿತೀವಿ, ಹೊಸ ಬಟ್ಟೆ ಹಾಕ್ಕೊಳ್ತೀವಿ. ಹಳೆ ಮನೆಯನ್ನ ಬಿಟ್ಟು ಹೊಸ ಮನೆ ಕಟ್ಕೊಳ್ತೀವಿ. ಹಳೆ ಕಾರನ್ನ ಸೇಲ್ ಮಾಡಿ ಹೊಸ ಕಾರನ್ನ ತೆಗೆದುಕೊಳ್ತೀವಿ. ಹಾಗೆ ಆತ್ಮಿಕವಾಗಿ ಕೂಡ ಹೊಸ ಜೀವನಕ್ಕೋಸ್ಕರ ಹಳೆಯ ಬೇಡದೇ ಇರುವಂತಹ, ದುಃಖ ಕೊಡುವಂತಹ, ವಿಕಾರಭರಿತವಾಗಿರುವಂತಹ ಸಂಸ್ಕಾರಕ್ಕೆ ನಾವೇನ್ ಮಾಡಬೇಕಾಗ್ತದೆ? ವಿದಾಯಿ ಮಾಡಿಬಿಟ್ಟು ಮುಂದಿನ ಸುಖಮಯ ಶ್ರೇಷ್ಠ ಜೀವನಕ್ಕೋಸ್ಕರ ವಿಶೇಷವಾಗಿ ವಿಶ್ವದಲ್ಲಿರುವಂಥ ಎಲ್ಲ ಆತ್ಮಗಳ ಮೇಲೆ ದಯಾಹೃದಯಗಳಾಗಿ, ಮಾಸ್ಟರ್ ದಾತರಾಗಿ, ಮನಸ್ಸಿನ ಮೂಲಕ ದುಃಖ ಅಶಾಂತಿ ಆತ್ಮಗಳಿಗೆ ಶಾಂತಿ ಕೊಡುವಂತಹ, ಸುಖ ಕೊಡುವಂತಹ ಕಾಯಕದಲ್ಲಿ ಬಾಬನಿಗೆ ಸಹಯೋಗಿಗಳಾಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದ್ರೆ ಈ ಕಾರ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ಲೌಕಿಕದಲ್ಲಿ ಯಂಗ್ಸ್ಟರ್ಸ್ ಏನಿರ್ತಾರಲ್ಲ, ಅವರು ಸಂಪಾದನೆಯನ್ನು ಮಾಡಿಬಿಟ್ಟು ಹಣವನ್ನ ವ್ಯರ್ಥ ಮಾಡ್ತಾ ಇರ್ತಾರೆ. ಅಥವಾ ಕೆಟ್ಟ ಕಾರ್ಯಕ್ಕೆ ಅಥವಾ ದುಶ್ಚಟಗಳಿಗೆ ವಶೀಭೂತರಾಗ್ಬಿಟ್ಟು ಹಣವನ್ನ, ಸಮಯ ಸಂಕಲ್ಪವನ್ನ ವ್ಯರ್ಥ ಮಾಡ್ತಾ ಇರ್ತಾರೆ. ಅದೇ ಮದುವೆ ಆದ್ಮೇಲೆ, ಜವಾಬ್ದಾರಿ ಬಂದ್ಮೇಲೆ ಆ ಹಣವನ್ನ ತಮ್ಮ ಪರಿವಾರಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಮದುವೆ ಆದ್ಮೇಲೆ ಪತ್ನಿ ಮಕ್ಕಳ ಜೊತೆಗಿದ್ದಾಗ ನಿಧಾನಕ್ಕೆ ಸ್ನೇಹಿತರ ಜೊತೆಗೆ ಸಂಬಂಧ ಕಟ್ ಆಗ್ತದೆ. ಹಾಗೆ ಇಲ್ಲೂ ಕೂಡ ಆತ್ಮೀಯರೇ, ನಾವಿಷ್ಟು ಈಶ್ವರೀಯ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಹೋಗ್ತೀವಿ. ವಿಶೇಷವಾಗಿ ಬಾಬಾ ಹೇಳ್ತಾರೆ ಮತ್ತು ಮನಸ್ಸಾ ಸೇವೆ. ಯಾಕೆ ಇವತ್ತು ಲೌಕಿಕದಲ್ಲೂ ಅಥವಾ ಅಲೌಕಿಕದಲ್ಲೂ, ವಿಶೇಷವಾಗಿ ಅಲೌಕಿಕದಲ್ಲಿ ನಮಗೆ ಈಶ್ವರಿ ಪರಿವಾರದಲ್ಲಿರುವಂತಹ ಆತ್ಮಗಳಲ್ಲಿರುವಂತಹ ಕಡಿಮೆತನಗಳು ತುಂಬಾ ಕಾಣುತ್ತವೆ. ಯಾಕಂದ್ರೆ ಯಾರೂ ಸಂಪೂರ್ಣ ಆಗಿಲ್ಲ, ಪವರ್ಫುಲ್ ಯೋಗ ಮಾಡ್ತಾ ಇಲ್ಲ, ವಿಕರ್ಮ ವಿನಾಶ ಆಗ್ತಾ ಇಲ್ಲ, ವರ್ಷಗಳು ಮಾತ್ರ ಕಳೆದಿದ್ದಾವೆ ಅಲ್ವಾ, ವಿಕಾರ ಹಾಗೆ ಉಳ್ಕೊಂಡಿದೆ. ಆವಾಗ ಅದನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ನೂರಾರು ಸಂಕಲ್ಪಗಳು ಮನಸ್ಸಿನಲ್ಲಿ ಬಂದು ಬಿಡ್ತಾವೆ. ಅವರ ಜೊತೆಯಲ್ಲಿ ಸಂಬಂಧ ಸಂಪರ್ಕದಲ್ಲಿದ್ದಾಗ ನಮ್ಮ ಜೊತೆಗೆ ಅವರ ಕರ್ಮದ ಲೆಕ್ಕಾಚಾರ 63 ಜನ್ಮದಿಂದ ಇರ್ತದೆ. ಲೌಕಿಕದವ್ರ ಜೊತೆಗೆ ನೀವಿದ್ದಾಗ ಅವ್ರ ಬಾಬನ ಮಕ್ಕಳಲ್ಲ ಅಂದ್ರೆ 2 ಜನ್ಮನ, 3 ಜನ್ಮನ, 10 ಜನ್ಮದ ಇರ್ಬೋದು. ಇವ್ರದ್ದು ತುಂಬಾ ಜನ್ಮದ ಇರ್ತದೆ, ತುಂಬಾ ಸ್ಟ್ರಾಂಗ್ ಇರ್ತದೆ. ಅದನ್ನು ತಡ್ಕೊಳ್ಳೋದು ನಮ್ಗೇನಾಗ್ತದೆ? ಕಷ್ಟವಾಗ್ತದೆ. ಅದನ್ನು ಸ್ವೀಕಾರ ಮಾಡೋದು ಕೂಡ ಕಷ್ಟದಾಯಕ ಆಗ್ತದೆ. ಆವಾಗ ನಮ್ಮ ಹೆಚ್ಚಿನ ಸಮಯ ಅವ್ರ ಸುದ್ದಿ ಮಾತಾಡಿದ್ರು, ಇವ್ರ ಸುದ್ದಿ ಮಾತಾಡಿದ್ರು, ಅವ್ರ ಹಾಗಾದ್ರು, ಇವ್ರು ಹೀಗಾದ್ರು ಅಂತ ನಾವೇನ್ ಮಾಡ್ತೀವಿ? ಅದಲ್ಲಿ ಸಮಯವನ್ನು ವ್ಯರ್ಥ ಕಳಿತೀವಿ. ಅದೆಲ್ಲವನ್ನ ಬಿಟ್ಬಿಟ್ಟು ಸಮಯ ಸಿಕ್ಕಿದಾಗೆಲ್ಲ ನೀನು ಮಾತು ಬಾಬಾ ಇಬ್ಬರೇ ಇದ್ದು ಬಿಟ್ಟು ಮನಸಾ ಸೇವೆಯನ್ನ ಮಾಡ್ತಾ ಹೋಗಿ. ಓಕೆ, ಜ್ಞಾನ ಹೇಳಲಿಕ್ಕೆ ನಿಮಗೆ ಜ್ಞಾನದ ಸ್ಪಷ್ಟತೆ ಗೊತ್ತಿಲ್ಲ, ಒಪ್ಕೋಣ. ತನುವಿನ ಸೇವೆ ಮಾಡಲಿಕ್ಕೆ ತನು ಸಪೋರ್ಟ್ ಮಾಡಲ್ಲ, ಸರಿ. ಧನ ಸೇವೆ ಮಾಡ್ಲಿಕ್ಕೆ ಮನೇಲಿ ನಾನು ಸಂಪಾದನೆ ಮಾಡ್ತಾ ಇಲ್ಲ ಅಥವಾ ನನ್ನ ಜೀವನಕ್ಕೆ ಸಾಕಾಗ್ತಾ ಇಲ್ಲ, ಸರಿ. ಮನಸಾ ಸೇವೆ ಮಾಡ್ಬೋದಲ್ವಾ? ಅದಕ್ಕಾಗಿ ಮನಸ್ಸನ್ನು ಭಗವಂತನ ಕೊಡೋದರ ಮೂಲಕ ಪೂರ್ತಿ ವಿಶ್ವದ ಆತ್ಮಗಳ ಒಂದು ದುಃಖವನ್ನ ದೂರ ಮಾಡಲಿಕ್ಕೆ ದೃಢ ಸಂಕಲ್ಪವನ್ನ ಮಾಡಿ ಈ ಹೊಸ ವರ್ಷದಲ್ಲಿ ಇದನ್ನ ಕಾರ್ಯದಲ್ಲಿ ತರೋದಕ್ಕೆ ಇವತ್ತು ಬೀಜವನ್ನ ಹಾಕಿ, ಮತ್ತೆ ಪ್ರತಿದಿನ ಅದಕ್ಕೆ ನೀರನ್ನ ಹಾಕ್ತಾ ಹೋಗಿ ಈ ಒಂದು ಹೊಸ ಗುರಿ ಉದ್ದೇಶವನ್ನ ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. आज बाप दादा चारों ओर के बच्चों को नया वर्ष और नई दुनिया की मुबारक देने सूक्ष्म वतन से स्थूल वतन में मुबारक देने आए हैं. ಇವತ್ತು ಬಾಪ್ ದಾದಾರವರು 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ, ಹೊಸ ಪ್ರಪಂಚದ ಶುಭಾಶಯವನ್ನ ಕೊಡುವುದಕ್ಕೋಸ್ಕರ
ಸೂಕ್ಷ್ಮವತನದಿಂದ ಸ್ಥೂಲವತನಕ್ಕೆ ವಿಶೇಷವಾಗಿ ಶುಭಾಶಯವನ್ನ ಕೊಡ್ಲಿಕ್ಕೆ ಬಂದಿದ್ದಾನೆ. ಆದ್ಮೇಲೆ ಶುಭಾಶಯ ಯಾವಾಗ ಸಿಗ್ತದೆ? ಯಾವಾಗ ಸಿಗ್ತದೆ? ನಮ್ಮ ಕರ್ಮ ಶ್ರೇಷ್ಠವಾಗಿದ್ದಾಗ ಶುಭಾಶಯ. ಶ್ರೇಷ್ಠ ಆದ ಮೇಲೆ ಶುಭ ಆಶಯ ಅಂತಂದ್ರೆ ಏನು? ಒಳ್ಳೆಯ ಆಶೀರ್ವಾದ. ಶುಭ ಅಂದ್ರೆ ಒಳ್ಳೆಯದು, ಆಶಯ ಅಂದ್ರೆ ಇಚ್ಛೆ ಅಂತ. ಆಸೆ, ಶುಭ ಆಸೆ ಯಾರ ಪ್ರತಿ? ಸ್ವಯಂನ ಪ್ರತಿ ಅಲ್ಲ. ನಾವು ಶುಭಾಶಯ ಬೇರೆಯವ್ರು ತಾನೇ ಕೊಡ್ತೀವಿ. ಹೌದು. ಶುಭ ಅಂತಂದೇನು? ಒಳ್ಳೆಯದಾಗಲಿ. ಆಶಯ ಅಂತಂದೇನು? ಇಚ್ಛೆ, ಅವ್ರಿಗೆ ಒಳ್ಳೆಯದಾಗಲಿ ಹೇಳುವಂತ ಒಂದು ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪ. ಆದ್ಮೇಲೆ ನಾವು ಭಗವಂತನ ಮಗು ಆದ್ಮೇಲೆ ನಾವೇನ್ ಕರ್ಮ ಮಾಡ್ತೀವೋ ಆ ಕರ್ಮ ಮತ್ತು ಕರ್ಮದ ಫಲವನ್ನ ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ನಿಮ್ಗೊಂದು ಪ್ರಶ್ನೆ. ಪ್ರತಿ ವರ್ಷ ನಿಮ್ಮ ಬರ್ತಡೇ ನೀವು ಆಚರಣೆ ಮಾಡ್ತೀರಾ ಅಂತ ತಿಳ್ಕೊಡಿ. ಲೌಕಿಕದಲ್ಲಿ ಇದ್ದಾಗಿನ ಮಾತುಕತೆ, ಈಗಿಂದಲ್ಲ. ನೆಂಟ್ರಿಷ್ಟರು, ಪರಿಚಯದವರು, ಸಂಬಂಧಿಕರು, ಸ್ನೇಹಿತರು ಬಂದು ನಿಮಗೆ ಶುಭ ಆಶಯವನ್ನ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಅದನ್ನ ತೆಗೆದುಕೊಂಡಂತ ನೀವು ಮುಂದಿನ ವರ್ಷ ಅವರ ಶುಭ ಆಶಯದಿಂದ ಮಾನಸಿಕವಾಗಿ, ಆತ್ಮಿಕವಾಗಿ, ವಿಶೇಷವಾಗಿ ನಾನು ಹೇಳ್ತಾ ಇರುವಂಥದ್ದು, ಧನದ ವಿಷಯದಲ್ಲಿ ನಾನು ಹೇಳ್ತಾ ಇಲ್ಲ, ಮಾನಸಿಕವಾಗಿ ಮತ್ತು ಆತ್ಮಿಕವಾಗಿ ಅಷ್ಟೆಲ್ಲ ಜನರನ್ನ ನೀವು ಕರೆಸಿ ಅವರಿಗೆ ಆಮಂತ್ರಣವನ್ನ ಕೊಟ್ಟು ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಮುಂದಿನ ವರ್ಷ ನಿಮಗೆ ಶುಭವಾಗಲಿ ಅಂತ ಆಶಯವನ್ನ ಕೊಟ್ಟು ಆಶೀರ್ವಾದವನ್ನ ಕೊಟ್ಟಾಗ ಮುಂದಿನ ವರ್ಷ ನಿಮಗೆ ಒಳ್ಳೇದಾಗಿರುತ್ತೋ ಆಗಿರಲ್ವೋ? ಆಗಿರುತ್ತೆ. ಕರೆಕ್ಟಾಗಿ ಯೋಚನೆ ಮಾಡಿ. ನಾನು ಹೇಳಿದ್ದು ಈಗಿನ ದಿನ ಅಲ್ಲ, ಈಗಿನ ಅಲೌಕಿಕ ಜೀವನ ಅಲ್ಲ. ಲೌಕಿಕ ಜೀವನದಲ್ಲಿ ವರ್ಷದಿಂದ ವರ್ಷಕ್ಕೆ ನಾವು ನೋಡಿದಾಗ ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಜೀವನದಲ್ಲಿ ಸುಖ ಜಾಸ್ತಿ ಆಯ್ತು, ದುಃಖ ಜಾಸ್ತಿ ಆಯ್ತು? ದುಃಖ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಶುಭ ಅಂದ್ರೆ ನಿಮ್ಗೆ ಒಳ್ಳೇದಾಗ್ಬೇಕಲ್ವಾ? ಹಣ ಜಾಸ್ತಿ ಆಗೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸ್ಥೂಲ ಸಂಪಾದನೆ ಬಗ್ಗೆ ಹೇಳ್ತಾ ಇಲ್ಲ, ಆಸ್ತಿ ಪಾಸ್ತಿ ಬಗ್ಗೆ ಹೇಳ್ತಾ ಇಲ್ಲ. ನಿಮ್ಮ ಪರಿವಾರ ದೊಡ್ಡದಾಯ್ತು, ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು, ಅದಕ್ಕೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದೇನು? ಆಂತರಿಕವಾಗಿ, ಆತ್ಮಿಕವಾಗಿ, ಮಾನಸಿಕವಾಗಿ ನಿರಾಕಾರ ರೂಪದಲ್ಲಿ ಅವರು ನಿಮ್ಮನ್ನು ಶುಭ ಬಯಸಿದಾಗ ನಿಮಗೆ ಒಳ್ಳೇದಾಗ್ಬೇಕಲ್ವಾ? ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಹೆಚ್ಚಿಗೆ ಆಗ್ಬೇಕಲ್ವಾ? ಹೆಚ್ಚಿಗೆ ಆಗತ್ತೋ ಕಡಿಮೆ ಆಗತ್ತೋ? ಕಡಿಮೆ ಆಗುತ್ತೆ. ಹಾಗಿದ್ರೆ ಶುಭಾಶಯ ವರ್ಕೌಟ್ ಆಯ್ತೋ ಇಲ್ವೋ? ಇಲ್ಲ. ಸರಿ, ನೆಕ್ಸ್ಟ್ ಕ್ವಶನ್. ನಿಮ್ಮಲ್ಲಿ ಹೆಚ್ಚಿನ ಜನರಿಗೆ, ಇಲ್ಲಿ ಬಂದವರಿಗೆ ಮದುವೆ ಆಗಿದೆ ಅಲ್ವಾ? ಯಾವುದೋ ಒಂದು ವಯಸ್ಸಿನಲ್ಲಿ ಮದುವೆ ಆಯಿತು. ತುಂಬಾ ನಿಷ್ಠರು, ನೂರಾರು ಸಾವಿರಾರು ಜನ ಬಂದ್ಬಿಟ್ಟು ನಿಮ್ಮ ವೈವಾಹಿಕ ಜೀವನ, ಮದುವೆಯ ಜೀವನ ಚೆನ್ನಾಗಾಗಲಿ ಅಂತ ಹಾರೈಸಿದ್ದು, ಶುಭಾಶಯವನ್ನ ಕೊಟ್ಟು. ಹೌದಾ? ಹೌದಲ್ವೋ? ಹೌದು. ಸರಿ. ಹಾಗಿದ್ರೆ ಆದ್ಮೇಲೆ ನೀವು ಮದುವೆಗಿಂತ ಮೊದಲು ಚೆನ್ನಾಗಿದ್ರು, ಆಮೇಲೆ ಚೆನ್ನಾಗಿದ್ರು? ಆ ಏನು? ಮದುವೆಗಿಂತ ಮೊದಲು ಚೆನ್ನಾಗಿ. ಹಾಗೆ ಶುಭ ಆಶಯವನ್ನು ಅವ್ರು ಕೊಟ್ಟಾಗ ನಿಮ್ಗೆ ಶುಭ ಆಗ್ಬೇಕಲ್ವಾ? ಯಾಕಾಗ್ಲಿಲ್ಲ? ಯಾಕಾಗ್ಲಿಲ್ಲ? ಶರೀರಕ್ಕೆ ನೋಡಿ ಕೊಟ್ಟಿರ್ತಾರೆ, ಆತ್ಮಕ್ಕೆ ಕೊಡ್ಬೇಕಾಗಿರೋದು. ಯಾಕಂದ್ರೆ ಶುಭ ಆಶಯವನ್ನ ಕೊಡ್ಲಿಕ್ಕೆ ಅವ್ರತ್ತನೇ ಶುಭವಾಗಿರೋದಿಲ್ವಲ್ಲ. ಅವ್ರತ್ತ ಇರೋದೇನು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೌದಾ? ಆತ್ಮನಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇಲ್ವೇ ಇಲ್ಲ. ಯಾರ ಮನೇಲಿ ತರಕಾರಿನೇ ಇಲ್ಲ, ಮಾಂಸಾಹಾರನೇ ಇದೆ, ಅವ್ರ ಮನೆಗೆ ಊಟಕ್ಕೆ ಹೋದ್ರೆ ನಿಮ್ಗೆ ಏನು ಕೊಡ್ತಾರೆ ಅವರು? ಮಾಂಸಾಹಾರಿ. ಯಾರ್ದೋ ಮನೆಗೆ ಹೋಗಿದ್ದೀರಾ, ಬಾಯಾರಿಕೆ ಅಂತ ಹೇಳ್ತಿದ್ದಾರೆ, ಅವ್ರ ಮನೆ ನೀರು ಇಲ್ಲ, ಹಾಲು ಇಲ್ಲ, ಆಲ್ಕೋಹಾಲ್ ಇದೆ, ಅವಾಗ ಅವ್ರೇನು ಕೊಡ್ತಾರೆ? ಅದನ್ನೇ ಕೊಡ್ತಾರೆ. ಅವ್ರ ಏನಿದೆ ಅದೇ ಕೊಡ್ತಾರೆ ಅಲ್ವಾ?
ಅಂದ್ಮೇಲೆ ಅವರು ಶುಭ ಆಶಯವನ್ನ ಕೊಟ್ಟೂನು ಕೂಡ ಅವರಲ್ಲಿ ದುಃಖ ಅಶಾಂತಿ ಇದ್ದಾಗ ನಿಮ್ಗೆ ಅದೇ ಸಿಗತ್ತೆ ಹೊರತು ನಿಮ್ಗೆ ಒಳ್ಳೇದಾಗೋದಿಲ್ವಲ್ಲ. ಅಂದ್ರೆ ಯಾವುದು ಶುಭ ಆತ್ಮೀಯರೇ? ಯಾವುದು ಶುಭ? ಮದುವೆ ದಿನ ಹೋಗ್ಬಿಟ್ಟು ನೀವು ಹೂವಿನ ಬೊಕ್ಕೆಯನ್ನ ಕೊಟ್ಟಿದ್ದೀರಿ, ಅವರಿಗೆ ಕವರ್ ಕೊಟ್ಟಿರ್ಬೋದು, ಹಣದ ಕವರು, ಅಥವಾ ಉಡುಗೊರೆಯನ್ನ ಕೊಟ್ಟಿರಬಹುದು, ಬಟ್ಟೆಯನ್ನ ಕೊಟ್ಟಿರಬಹುದು. ಇದೆಲ್ಲ ಕೊಟ್ಟಾಗ್ಲೂ ಕೂಡ ಅವರಿಗೆ ಶುಭ ಆಯ್ತಾ? ಇಲ್ವಲ್ಲ. ಇಲ್ಲ. ಯಾಕೆ? ನಿಮ್ಮಲ್ಲೂ ಆ ಶುಭವಾಗಿರುವಂತ ವಸ್ತು ಇಲ್ಲ, ನೀವು ಕೊಟ್ಟಿರೋದಲ್ಲೂ ಶುಭವಾಗಿರುವಂತದ್ದು ಇಲ್ಲ. ಅದು ಇದ್ರೆ ತಾನೇ ಶುಭ ಆಗತ್ತೆ. ಹಾಗಿದ್ರೆ ಪ್ರಪಂಚದಲ್ಲಿ ಶುಭ, ಕಲ್ಯಾಣ, ಒಳಿತು ಯಾವಾಗ ಆಗತ್ತೆ? ಈಗ ಆಗತ್ತೆ. ಈಗ ಹೇಗೆ? ಭಗವಂತನ ಶಕ್ತಿಗಳಿಂದ ಅಂದಮೇಲೆ ಶಾಂತಿ, ಸುಖ, ಆನಂದ ಪ್ರಪಂಚದಲ್ಲಿ ಕಲ್ಯಾಣ ಆಗೋದು ಕೇವಲ 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 ಪರಮಾತ್ಮನ ಶಕ್ತಿಯಿಂದ ಮಾತ್ರ. ಮಾತ್ರ. ಅದಕ್ಕಾಗಿ ಬಾಬಾ ಹೇಳ್ತಾ ಇರೋದು ನಾಟಕದಲ್ಲಿ ಇದು ಕಲ್ಯಾಣಕಾರಿ ಸಂಗಮ ಯುಗ. ಕಲ್ಯಾಣ, ಯಾರ ಕಲ್ಯಾಣ ಆಗ್ತದೆ? ಆತ್ಮದ ಕಲ್ಯಾಣ. ಸರ್ವರ ಕಲ್ಯಾಣ. ಆತ್ಮರ ಕಲ್ಯಾಣ ಇರ್ಬೋದು, ಪಂಚತತ್ವಗಳ ಕಲ್ಯಾಣ ಇರ್ಬೋದು, ವಾಯುಮಂಡಲದ ಕಲ್ಯಾಣ ಇರ್ಬೋದು. ಸಂಗಮ, ಪರಮಾತ್ಮ ಮತ್ತು ಆತ್ಮ, ನಾವು ಮಕ್ಕಳು ಮತ್ತು ಪರಮಾತ್ಮ ಇಬ್ರು ಸೇರಿಬಿಟ್ಟು ಏನ್ ಮಾಡ್ತಿದೀವಿ? ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡ್ತಾ ಇದೀವಿ. ಆವಾಗ ನೀವು ಯಾರ್ಯಾರಿಗೆ ಆ ಶಕ್ತಿಯನ್ನ ಕೊಡ್ತೀರೋ, ಯಾರಿಗೆ ತಲುಪತ್ತೋ, ಆವಾಗ ಅವ್ರಿಗೆ ಕಲ್ಯಾಣ ಆಗತ್ತೋ ಆಗಲ್ವ? ಆಗುತ್ತೆ. ಹಾಗಿದೆ ಆತ್ಮೀಯ ಶುಭ ಆಶಯ ಅಂತಂದ್ರೆ ಏನು? ಎದುರುಗಡೆ ಇರುವಂತ ವ್ಯಕ್ತಿಗಳಿಗೆ ಒಳ್ಳೆ ಜಾಬ್ ಸಿಗಲಿ ಅಂತ ಹೇಳೋದು ಶುಭ ಆಶಯನ? ಇಲ್ಲ. ಮಾತಾಡ್ತಾ ಇಲ್ಲ ಯಾರು. ಇಲ್ಲ. ಜಾಬ್ ಸಿಕ್ತು, ಹಣ ಸಿಕ್ತು, ಹಣ ಬಂತು, ಹೆಸರು ಕೀರ್ತಿ ಬಂತು, ಅವಾಗ ಅವ್ರಿಗೆ ಶುಭ ಆಗತ್ತಾ? ಆತ್ಮೀಯರೇ, ಶಾರೀರಿಕವಾಗಿ ಮತ್ತು ಹಣಕಾಸಿನ ವಿಷಯದಲ್ಲಿ ನೀವು ಚಿಕ್ಕವರಿದ್ದಾಗ ಬಡವರಾಗಿದ್ರು ಶ್ರೀಮಂತರಾಗಿದ್ರು? ಬಡವರಾಗಿದೆ. ಸರಿ, ಇವತ್ತು ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಮನೆ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಬಂಗಾರ ಇದೆ, ಬಟ್ಟೆ ಇದೆ. ಓಕೆ, ನಿಜವಾಗ್ಲೂ ಖುಷಿಯಾಗಿದ್ದೀರಾ? ಇಲ್ಲ. ಇಲ್ಲ. ಹಾಗೆ ಇದರಿಂದ ಅರ್ಥ ಆಗತ್ತೆ, ಈ ಎಲ್ಲ ಸಾಧನವನ್ನು ನಾನು ನನ್ನದನ್ನಾಗಿ ಮಾಡಿಕೊಂಡಾಗ, ಅದರ ಜೊತೆಗೆ ನಾನಿದ್ದಾಗ ನನಗೆ ಬೇಕಾಗಿರುವಂತ ಶುಭ ನನಗೆ ಸಿಗಲಿಲ್ಲ. ಅದನ್ನು ಶುಭ ಅಂತ ನಾನು ತಿಳಿದುಕೊಂಡಿದ್ದೇನೆ. ಅದ್ಮೇಲೆ ಅದು ಜ್ಞಾನನೋ ಅಜ್ಞಾನನೋ? ಅಜ್ಞಾನ. ಅಜ್ಞಾನ. ಪಿಜ್ಜಾ, ಬರ್ಗರು ತಿಂದಾಗ ನಾಲ್ಗೆ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಆದರೆ ಅದು ಹೊಟ್ಟೆ ಒಳಗಡೆ ಹೋದಾಗ ಏನಾಗ್ತದೆ? ಅಲ್ವಾ? ನಾಲ್ಗೆ ರುಚಿ ನೋಡ್ಬಿಟ್ಟು ನಾನು ನಿರ್ಣಯ ಮಾಡ್ಬೇಕು, ಅಥವಾ ಶರೀರವನ್ನು ನೋಡ್ಕೊಂಡ್ಬಿಟ್ಟು ನಿರ್ಣಯ ಮಾಡ್ಬೇಕು? ಮುಂದೆ ಆರೋಗ್ಯ ಹಾಳಾದಾಗ, ಡಾಕ್ಟರ್ ಹೇಳಿದಾಗ, ನೋವುಗಳು ಬಂದಾಗ ನಾವು ಅದನ್ನ ಏನ್ ಮಾಡ್ತೀವಿ? ಬಿಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದಕ್ಕೆ ಆತ್ಮೀಯರಿಗೆ ಗೊತ್ತಿರಲಿ, ಬೇರೆಯವರಿಗೆ ಯಾರಿಗೂ ಶುಭ ಆಗ್ಬೇಕಂತಂದ್ರೆ ಅದು ಭಗವಂತನ ಶಕ್ತಿಯಿಂದ ಮಾತ್ರ. ಅದಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಯಾರೇ ಇಲ್ಲ, ಅದು ನಿಮ್ಮ ಮಗ ಇಲ್ಲಿ, ಮಗಳಿರ್ಲಿ, ಅತ್ತೆ ಇಲ್ಲಿ, ಸೊಸೆ ಇಲ್ಲಿ, ಉಗ್ರಗಾಮಿಗಳಿಲ್ಲಿ, ಭಯೋತ್ಪಾದಕರಿಲ್ಲಿ, ಭಾರತದವರಿಲ್ಲಿ, ಪಾಕಿಸ್ತಾನದವರಿಲ್ಲಿ, ಬಡವರಿಲ್ಲಿ, ಶ್ರೀಮಂತರಿಲ್ಲಿ, ಮಕ್ಕಳಿಲ್ಲಿ, ದೊಡ್ಡವರಿಲ್ಲಿ, ಸ್ತ್ರೀ ಇಲ್ಲಿ, ಪುರುಷರಿಲ್ಲಿ, ಯಾರು ಬೇಕಾದರೂ ಇಲ್ಲಿ, ಅವರಿಗೆಲ್ಲರಿಗೂ ಕೂಡ ಭಗವಂತನ ಶಕ್ತಿ ಸಿಗಲಿ, ಭಗವಂತನ ಪರಿಚಯ ಸಿಗಲಿ, ಭಗವಂತನ ಆಸ್ತಿ ನಿರಾಕಾರ ಸಪ್ತಗುಣ ಸಿಗಲಿ ಅಂತ ಏನ್ ಮಾಡ್ಬೇಕು ನಾವು? ಶುಭ ಕಾರ್ಯಕ್ರಮ ಕರೆದಾಗ ಹೋಗಿ ಅದ ಮನಸ್ಸಿನಲ್ಲಿ ಏನಿರ್ಲಿ, ಇವರಿಗೆ ಭಗವಂತನ ಸಂದೇಶ ಸಿಗಲಿ ಅಂತ ಹೇಳ್ಬಿಟ್ಟು ಮನಸ್ಸಿನಿಂದ ಆ ರುಚಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಕೊಡಿ. ಯಾಕಂದ್ರೆ ನಾವು ಲೌಕಿಕದಲ್ಲಿದ್ದಾಗ ಮದುವೆಗೆ ಹೋಗ್ಬೇಕಾಗತ್ತಲ್ವಾ, ಯಾರ್ದೋ ಬರ್ತಡೆಗೆ ಹೋಗ್ಬೇಕಾಗ್ತದೆ, ಎಂಗೇಜ್ಮೆಂಟಿಗೆ ಹೋಗ್ಬೇಕಾಗ್ತದೆ. ಈಶ್ವರಿ ಪರಿವಾರದಲ್ಲೂ ಕೆಲವೊಬ್ಬರು ಬರ್ತಡೆಗಳನ್ನ ಆಚರಣೆ ಮಾಡ್ಕೊಳ್ತಾರೆ. 10 ವರ್ಷ, 20 ವರ್ಷ, 25 ವರ್ಷದ ತಮ್ಮ ಈಶ್ವರಿ ಜೀವನವನ್ನು ಕೂಡ ಏನ್ ಮಾಡ್ತಾರೆ? ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ. ಆವಾಗ ಸ್ಥೂಲ ಉಡುಗೊರೆಯ ಜೊತೆಗೆ ಏನ್ ಮಾಡ್ಬೇಕು? ನಿಜವಾದಂತ ಅವರಿಗೆ ಶುಭವಾಗುವಂತ ಮಾನಸಿಕವಾದ ಈ ಶಕ್ತಿಯನ್ನು ಕೊಡಲಿಕ್ಕೂ ಕೂಡ ನೀವೇನಾಗಬೇಕು? ನಿಮಿತ್ತರಾಗಬೇಕು. ಅಂತಂದ್ರೆ ಅಷ್ಟು ನಿಮ್ಮತ್ತ ಇರ್ಬೇಕಲ್ವಾ ಆತ್ಮೀಯರೇ?
ಇದ್ದಾಗ ತಾನೇ ಉಡುಗೊರೆ ಯಾಕೆ ಕೊಡ್ಲಿಕ್ಕೆ ಸಾಧ್ಯ? ನೀವೇ ಬಡವರಾಗಿದ್ದಿದ್ರೆ ಅವಾಗ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಹೊಸ ವರ್ಷಕ್ಕೋಸ್ಕರ, ಹೊಸ ಪ್ರಪಂಚಕ್ಕೋಸ್ಕರ ನಿಮ್ಗೆಲ್ಲರಿಗೂ ಕೂಡ ಬಾಬಾ ಶುಭಾಶಯ ಹೇಳಲಿಕ್ಕೆ ಬಂದಿದಾರಂತೆ. ಎಲ್ಲಿಂದ? ಪರಮಧಾಮದಿಂದ. ಇಲ್ಲ, ಸೂಕ್ಷ್ಮವತನ ಅಂತ ಹೇಳಿದ್ರು ಬಾಬಾ ಇಲ್ಲಿ. ಎಲ್ಲಿಂದ ಅಂತಂದ್ರು? ಸೂಕ್ಷ್ಮವತನ. ಯಾಕೆ ಇರ್ಬೋದು? ಯಾಕೆ ಸೂಕ್ಷ್ಮವತನ ಅಂತ ಹೇಳಿರ್ಬೋದು ಬಾಬಾ? ಬ್ರಹ್ಮಬಾಬಾ ಅವರು ಇದ್ದಾರೆ. ಬ್ರಹ್ಮಬಾಬಾ ಸೂಕ್ಷ್ಮವತನದಲ್ಲಿ ಇರ್ತಲ್ವಾ? ಬ್ರಹ್ಮಬಾಬಾ ಪರಮಧಾಮದಲ್ಲಿ ಇರೋದಿಲ್ವಲ್ಲ? ಹೌದು. ಇಲ್ಲ, ಪರಮಧಾಮದಲ್ಲಿ ಅವ್ರ ಮನಸ್ಸಿರ್ಬೋದು, ಆದ್ರೆ ಆತ್ಮ ಇರೋದೆಲ್ಲಿ? ಸೂಕ್ಷ್ಮವತನದಲ್ಲಿ. ಅವಾಗ ಇಲ್ಲಿ ಬಾಬಾ ಬಾಪ ಅಂತ ಹೇಳಿಲ್ಲ, ಬಾಪ್ ದಾದ ಅಂತ ಹೇಳಿದ್ರು. ಅಂದ್ಮೇಲೆ ಅಲ್ಲಿ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಇಬ್ರು ಇದಾರಲ್ವಾ? ಹೌದು. ಇಬ್ರು ಸೇರ್ಬಿಟ್ಟು ಎಲ್ಲಿಗೆ ಬಂದಿದಾರಂತೆ? ಎಲ್ಲಿಗೆ ಬಂದಿದಾರಂತೆ? ಸ್ಥೂಲ ವತನಕ್ಕೆ. ಯಾಕೆ? ಯಾಕೆ? ಶುಭ ಆಶಯವನ್ನ ಕೊಡ್ಲಿಕ್ಕೆ. ಯಾವ್ದನ್ನ ಕೊಡ್ಲಿಕ್ಕೆ? ಶುಭ ಆಶಯವನ್ನ ಕೊಡಲಿಕ್ಕೆ. ಯಾವ ಶುಭಾಶಯ ಅದು? ಯಾರಿಗೊಬ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಹೋಗ್ಬಿಟ್ಟು ಏನ್ ಹೇಳ್ತೀರ ಅವರಿಗೆ? ಒಳ್ಳೇದಾಗ್ಲಿ, ಹುಷಾರಾಗ್ಲಿ, ನಿಮ್ ಕಾಯಿಲೆ ದೂರ ಆಗ್ಲಿ, ಕಾಯಿಲೆ ವಾಸಿ ಆಗ್ಲಿ, ಆರೋಗ್ಯವಾಗಿ ಹೇಳ್ತೀವಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಶುಭ ಆಶೆ ಏನು ಅಂತಂದ್ರೆ ಮೊದಲನೇದಾಗಿ ನಿಮ್ಮಲ್ಲಿರುವಂತ ಕಾಯಿಲೆ ದೂರ ಆಗ್ಲಿ ಅಂತ. ಏನು? ಕಾಯಿಲೆ ದೂರ. ನಿಮ್ಮಲ್ಲಿರುವ ಕಾಯಿಲೆ ದೂರ ಆಗ್ಲಿ. ಯಾವ ಕಾಯಿಲೆ? ಕಾಯಿಲೆ ಯಾಕೆ ಬಂತು? ಶಾರೀರಿಕ ಕಾಯಿಲೆ. ಆ ಶಾರೀರಿಕ ಕಾಯಿಲೆ. ಹಳೆ ವರ್ಷದಲ್ಲಿ ಆತ್ಮಕ್ಕೆ ಕೊಟ್ಟಿರುವಂತಹ ರಾವಣನ ಆಹಾರದಿಂದ ಕಾಯಿಲೆ ಬಂದಿದೆ ಅಲ್ವಾ? ರಾವಣ ಆಹಾರ ತಿನ್ನಿಸಿದಾಗ ಏನಾಗ್ತದೆ? ಕಾಯಿಲೆ ಬರ್ತದೆ. ಹೋಟೆಲ್ ಊಟ ಮಾಡಿದ ಕಾಯಿಲೆ ಬರುತ್ತೆ ಅಲ್ವಾ? ಕೊಳ್ತೋಗಿರುವಂತ ಆಹಾರ ತಿಂದಾಗ ಕಾಯಿಲೆ ಬರುತ್ತಲ್ವಾ? ಆಹಾರ ಬಿಸಿ ಮಾಡದೆ ತಿಂದ್ರೆ ಏನಾಗ್ತದೆ? ಕಾಯಿಲೆ ಬರುತ್ತಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈ ಪ್ರಪಂಚದ ಇಂದ್ರಿಯ ಸುಖದ ಸ್ಥೂಲವತನದ ರಾವಣದಿಂದ ತುಂಬಿರುವಂತಹ ಆಹಾರವನ್ನ ನೀವು ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಕ್ಕೆ ಕೊಡ್ತಾ ಇರುವಂತ ಕಾರಣದಿಂದ ಅದಕ್ಕೆ ಏನಾಗಿದೆ? ವರ್ಷದಿಂದ ವರ್ಷಕ್ಕೆ ಕಾಯಿಲೆ ಬರ್ತಾ ಇದೆ, ಬಂದಿದೆ ಮತ್ತು ಬರ್ತಾ ಇದೆ. ಅದಕ್ಕಾಗಿ ಯಥಾರ್ಥ ಜ್ಞಾನವನ್ನ ಅರಿತು ನನ್ನ ಮಕ್ಕಳು ಅಲ್ಲಿಂದ ಹೊರಗಡೆಗೆ ಬರಬೇಕು. ಅಂದ್ರೆ ಮಾನಸಿಕವಾಗಿ ಕಾಯಿಲೆಗೆ ಸಂಬಂಧಪಟ್ಟಂತಹ ನಿರಾಕಾರವಾದಂತ ಸಂಕಲ್ಪವನ್ನ ಮಾಡೋದನ್ನ ಮೊದ್ಲೇನ್ ಮಾಡ್ಬೇಕಾಗ್ತದೆ? ನಿಲ್ಲಿಸ್ಬೇಕು. ನಿಮ್ಗೆ ಜ್ವರ ಬಂದಿದೆ ಅಂತ ತಿಳ್ಕೊಳ್ಳಿ, ಏನ್ ಮಾಡ್ಬೇಕು? ಮೆಡಿಸಿನ್ ತಗೋಬೇಕು. ಐಸ್ ಕ್ರೀಮ್ ತಿನ್ಬೇಕು, ತಣ್ಣೀರಿನ ಸ್ನಾನ ಮಾಡ್ಬೇಕು, ಹೌದಲ್ವಾ? ಜ್ಯೂಸ್ ಕುಡಿಬೇಕು. ಇಲ್ಲ. ಅದನ್ನೆಲ್ಲ ನಿಲ್ಸ್ಬೇಕು ತಾನೆ? ಅಂದ್ಮೇಲೆ ಕಾಯಿಲೆ ವೃದ್ಧಿ ಆಗುವಂತ ಏನು ಕರ್ಮ ಇದೆ, ಆ ಕರ್ಮವನ್ನು ನಾನೇನ್ ಮಾಡ್ಬೇಕಾಗ್ತದೆ? ನಾನು ಒಂದ್ ಕಡೆ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾನೆ, ಮತ್ತೆ ಗಂಟ್ಲು ಪೂರ್ತಿ ಐಸ್ ಕ್ರೀಮ್ ತಿಂತಾ ಇರ್ತೇನೆ ಅಂತಂದ್ರೆ ಕಾಯಿಲೆ ಗುಣ ಆಗತ್ತೋ ಆಗಲ್ವೋ? ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಹಳೆಯ ವರ್ಷದಲ್ಲಿ ಹಳೆಯ ಸಂಸ್ಕಾರವನ್ನ ನೀವೇನ್ ಮಾಡ್ಬೇಕು? ವಿದಾಯಿ. ಯಾವ ಸಂಸ್ಕಾರ ಹಳೆದು? ಶರೀರದ ಸಂಪಾದನೆ. ಶರೀರದ ಸಂಪಾದನೆ. ಬಂಗಾರ ಬೇಕು, ಬಟ್ಟೆ ಬೇಕು, ಬಿಲ್ಡಿಂಗ್ ಬೇಕು, ಜಮೀನ್ ಬೇಕು, ಅಪ್ಪರ ಮನೆ ಆಸ್ತಿನೂ ಬೇಕು, ಪತಿ ಆಸ್ತಿನೂ ಬೇಕು, ಮಕ್ಕಳ ಆಸ್ತಿನೂ ಬೇಕು, ಬೇಕು 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 ಅಂತ ತಂದು ಇಟ್ಕೊಳ್ತಾ ಹೋಗಿ ರಾವಣನನ್ನ. ಅದ್ರ ಜೊತೆಗೆ ನಾಯಿನೂ ಬೇಕು, ಬೆಕ್ಕಿನೂ ಬೇಕು, ಕುರಿ ಬೇಕು, ಕೋಳಿ ಬೇಕು, ಇರುವೆ ಬೇಕು, ಇಲಿಗಳು ಬೇಕು, ಹೆಗ್ಗಣಗಳು ಬೇಕು, ಎಲ್ಲ ಏನಾಗಿರ್ತವೆ? ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು. ಇವರೆಲ್ಲರಲ್ಲೂ ಕೂಡ ಒಳ್ಳೆ ಗುಣಗಳಿದ್ದಾವಲ್ವಾ? ಮತ್ತೆ ಒಳ್ಳೇದಿದೆ, ಕೆಟ್ಟದಿದೆಯೋ? ಕೆಟ್ಟದ್ದು. ಮತ್ತೆ ನಿಮ್ಮ ಮನಸ್ಸನ್ನು ಯಾರ ಜೊತೆಗೆ ಇಡ್ತಾ ಇದ್ದೀರಿ ದಿನದಲ್ಲಿ ಹೆಚ್ಚಿನ ಸಮಯ? ಅವ್ರ ಜೊತೆ. ಪರಿಣಾಮ ಅದೇ ನಿಮಗೂ ಅಶುಭ, ನೀವು ಎಲ್ಲೆಲ್ಲಿ ಹೋಗ್ತೀರ ಅವರಿಗೂ ಅಶುಭ. ನೀವು ಕೈಯಲ್ಲಿ ಸೆಗಣಿ ಇಟ್ಕೊಂಡು ಹೋದ್ರೆ ಜನರಿಗೆ ಎಲ್ಲರಿಗೂ ಒಂದು ಸುವಾಸನೆ ಬರ್ತಾ ಇರ್ತದಲ್ವಾ? ಏನ್ ಬರ್ತದೆ?
ಹಾಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ವಿಕಾರ ಇರುವಂತ ವಸ್ತು ವ್ಯಕ್ತಿಗಳನ್ನ ಇಟ್ಕೊಂಡು ಹೋದಾಗ ಮನಸ್ಸಿನಲ್ಲಿ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಪತಿ, ನನ್ನ ಮೊಮ್ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ ಅಂತಂದ್ರೆ ಏನಾಗ್ತದೆ? ಅದರ ಪ್ರಭಾವ ನಿಮ್ಮ ಜೀವನದಲ್ಲಿ ಮತ್ತು ವಾತಾವರಣದಲ್ಲಿ ಬೇರೆಯವ್ರ ಜೀವನದ ಮೇಲೂ ಪ್ರಭಾವ ಬೀಳುತ್ತೆ. ಇಲ್ಲಿ ನಾವು ಅದನ್ನೇ ಮಾಡಿದೀವಿ. ಅದಕ್ಕಾಗಿ ಅಶಾಂತಿಯ ಜೀವನಕ್ಕೆ ಕಾರಣಕರ್ತವಾಗಿರುವಂತ ಹಳೆ ಸಂಸ್ಕಾರವನ್ನ ಏನ್ ಮಾಡ್ಬೇಕು? ನೀವು ಬಿಡಬೇಕಾಗ್ತದೆ. ನೆಕ್ಸ್ಟ್ ನಾವೇನಿರ್ತಾರೆ, ಮುಂದಿನ ಶ್ರೇಷ್ಠ ಜೀವನಕ್ಕೋಸ್ಕರ ನೀವು ಆತ್ಮಿಕ ಸಂಪಾದನೆಯನ್ನ ಮಾಡ್ತಾ ಹೋಗಿ. ಏನ್ ಮಾಡ್ತಾ ಹೋಗಿ? ಸಂಪಾದನೆ ಭಗವಂತ ನೆನಪು ಮಾಡಿ, ಈಶ್ವರ ಶಕ್ತಿ ವಿಶ್ವ ಕೊಡಿ, ಸಂಪಾದನೆ ಮಾಡಿ ಇಟ್ಕೊಳ್ಳಿ, ಬೇರೆಯವರಿಗೆ ದಾನ ಧರ್ಮವನ್ನ ಮಾಡಿ. ವಿಶ್ವಕ್ಕೆ ಎಲ್ಲರಿಗೂ. ಈಗ ಯಾರದು ಹೊಸ ಮನೆ ಕಟ್ಟಿದರೆ ಅವ್ರಿಗೆ ಶುಭಾಶಯವನ್ನ ಹೇಳ್ತಾರೋ, ಮದುವೆ ಸಮಯದಲ್ಲಿ ಶುಭಾಶಯ ಹೇಳ್ತಾರೋ, ಹಾಗೆ ಮಾಡ್ತಾರೆ ಈ ನವಜೀವನ. ಯಾವ ನವಜೀವನ? ಆತ್ಮಿಕ ಸಂಪಾದನೆ, ಆತ್ಮಿಕ ಸುಖದ ಅನುಭವ, ಆತ್ಮಿಕ ಸುಖದ ದಾನ ಬೇರೆಯವರಿಗೆ, ಸರ್ವರಿಗೂ ದಯಾಭಾವದಿಂದ. ಈ ಒಂದು ಹೊಸ ಜೀವನ ಏನು ಬಾಬಾ ಇವತ್ತು ನಮಗೆ ಮುರಳಿ ಮೂಲಕ ಹೇಳ್ತಾ ಇದ್ದಾರೆ, ಆ ಒಂದು ಹೊಸ ಜೀವನ ನಿಮ್ಮ ಜೀವನದಲ್ಲಿ ಶ್ರೇಷ್ಠತೆಯನ್ನ ತಂದುಕೊಡ್ಲಿ, ಅದು ನಿಮಗೆ ಒಳ್ಳೆಯದಾಗ್ಲಿ ಅಂತ ಬಿಟ್ಟು ಏನ್ ಮಾಡ್ತಿದ್ದಾರೆ? ಅದು ಬಾಬಾ ಶುಭಾಶಯವನ್ನ ಕೊಡ್ತಿದ್ದಾರೆ. ಅಂದ್ರೆ ಹೊಸ ವ್ಯಾಪಾರ ಬಾಬಾ ನಮ್ಗೆ ಹೇಳ್ತಿದ್ದಾರೆ. ಆ ವ್ಯಾಪಾರವನ್ನ ಏನ್ ಮಾಡ್ಬೇಕಂತೆ? ಮಾಡ್ಬೇಕಂತೆ. ಹಾಗಿದ್ರೆ ವ್ಯಾಪಾರ ರಿಟೇಲೋ ಹೋಲ್ಸೇಲೋ? ಯಾವ ವ್ಯಾಪಾರ ಮಾಡೋಣ? ಹೋಲ್ಸೇಲ್. ಪೂರ್ತಿ ವಿಶ್ವಕ್ಕೆ. ರಿಟೇಲ್ ಇಲ್ಲ. ಅವ್ರಿಗೆ ಕೊಟ್ಟಿದ್ದೇನೆ, ಇವ್ರಿಗೆ ಕೊಟ್ಟಿದ್ದೇನೆ, ಒಂದೊಂದು ಒಬ್ಬೊಬ್ಬರಿಗಲ್ಲ, ಪೂರ್ತಿ ಏನ್ ಮಾಡೋದು? ಎಲ್ಲರಿಗೂ ಹೋಲ್ಸೇಲ್ ಅಲ್ಲ, ಫ್ರೀಯಾಗಿ ಕೊಟ್ಬಿಡೋದು, ದುಡ್ಡು ತಗೊಳ್ಳೋವಂಗಿಲ್ಲ ಅಲ್ವಾ? ದುಡ್ಡು ಯಾರು ಕೊಡ್ತಾರಂತ ನಿಮ್ಗೆ? ಭಗವಂತವನ್ನ ಕೊಡ್ತಾರೆ ಅಲ್ವಾ? ಅದಕ್ಕಾಗಿ ಇಂತಹ ಒಂದು ಹೊಸ ಜೀವನಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತ ಬಾಬಾ ಶುಭಾಶಯವನ್ನ ಕೊಡ್ಲಿಕ್ಕೆ ಬಂದ. ಅಂದ್ರೆ ಶುಭಾಶಯ ಅಂತಂದ್ರೆ ಬಾಬಾ ನಿಮ್ಗೆಲ್ಲರಿಗೂ ಕೂಡ ಹೋಲ್ಸೇಲ್ ವ್ಯಾಪಾರದ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಮಕ್ಕಳೇ, ನಿಮ್ಗೆ ಹೊಸ ಏಜೆನ್ಸಿ ಕೊಡ್ತಾ ಇದ್ದಾರೆ. ಯಾವ ಏಜೆನ್ಸಿ? ಹೊಸ ಏಜೆನ್ಸಿ. ನನ್ನಲ್ಲಿರುವಂತ ಸಪ್ತ ಗುಣಗಳನ್ನ ನೀವೇನ್ ಮಾಡ್ಬೋದು? ತಗೊಂಡು ರಿಟೇಲ್ ಹೋಲ್ಸೇಲ್ ವ್ಯಾಪಾರ ಮಾಡ್ಬೋದು ಅಂತ ನಿಮ್ಮ ಮನೆಗೆ ಬಾಗಿಲಿಗೆ ಬಂದ್ಬಿಟ್ಟು ಹೊಸ ಏಜೆನ್ಸಿಯ ಸರ್ಟಿಫಿಕೇಟ್ ಅನ್ನ ನಿಮ್ಗೆ ಏನ್ ಮಾಡ್ತಿದ್ದಾರೆ ಅಂತ ಕೊಟ್ಬಿಟ್ಟು ನೀವು ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡಿದಿರಿ ತಾನೆ. ನನ್ನ ಹತ್ರ ಇರುವಂತ ಪ್ರಾಡಕ್ಟ್ ಅನ್ನ ಯಾವಾಗ ಬೇಕಾದ್ರೂ ಕೂಡ ನೀವೇನ್ ಮಾಡ್ಬೋದು? ಎಷ್ಟು ಬೇಕಾದ್ರೂ ತಗೊಂಡ್ಬಿಟ್ಟು ನೀವು ವ್ಯಾಪಾರವನ್ನ ಮಾಡಿಬಿಟ್ಟು ನಿಮ್ಮ ಜೀವನವನ್ನ ಶ್ರೇಷ್ಠ ಮಾಡ್ಕೊಳ್ಳಿ. ಲೌಕಿಕ ವ್ಯಾಪಾರಕ್ಕಿಂತ ಅಲೌಕಿಕ ವ್ಯಾಪಾರ, ಶಾರೀರಿಕ ವ್ಯಾಪಾರಕ್ಕಿಂತ ಆತ್ಮಿಕ ವ್ಯಾಪಾರ ಏನ್ ಮಾಡ್ಬೇಕು? ಹೆಚ್ಚಿಗೆ ಮಾಡ್ತಾ ಹೋಗಿ. ರಾವಣನ ಸಂಘದಿಂದ ದೂರ ಇರಿ. ರಾವಣನ ಪ್ರಾಡಕ್ಟ್ ಅನ್ನ ತಂದ್ಬಿಟ್ಟು ವ್ಯಾಪಾರ ಮಾಡಬೇಡಿ. ಯಾರು ವ್ಯಾಪಾರ ಮಾಡ್ಬೇಕು? ತಂದೆಯವರು ರಾಮನಲ್ಲಿರುವಂತ ಶಕ್ತಿಗಳನ್ನ, ಪ್ರಾಡಕ್ಟ್ ಅನ್ನ ತಂದು. ಅದಕ್ಕಾಗಿ ಈ ಒಂದು ಹೊಸವಾದಂತ ವ್ಯಾಪಾರಕ್ಕೆ ಬಾಬಾ ನಮ್ಗೆ ಶುಭ ಆಶಯ ಅಂತಂದ್ರೆ ನಿಮ್ಮ ಸಹಿತ ವಿಶ್ವಕ್ಕೆ ಶುಭವಾಗುವಂತ, ಕಲ್ಯಾಣವಾಗುವಂತ ವ್ಯಾಪಾರವನ್ನ ಮಾಡ್ತಾ ಹೋಗಿ. सभी बच्चे भी स्नेह और प्यार से अपने मधुबर घर में पहुंच गए हैं. ಎಲ್ಲಾ ಮಕ್ಕಳು ಬಾಬರ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಹೆಂಗ್ ಬಂದಿದ್ದಾರಂತೆ? ಬಾಬನ ಮೇಲೆ ಸ್ನೇಹ ಇದೆ ಮತ್ತು ಪ್ರೀತಿ ಇದೆ ಅಂತ. ಬಾಬನ ಏನ್ ಮಾಡ್ಕೊಂಡ್ಬಿಟ್ಟಿದಾರಂತೆ? ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಬಾಬನ ಮೇಲೆ ಇವಾಗ ಭಯನೇ ಇಲ್ಲ. ಫ್ರೆಂಡ್ ಅಂದ್ಮೇಲೆ ಏನ್ ಮಾಡ್ಬೋದು? ಅವನ್ ಬೆಲ್ ಮೇಲೆ ಕೈ ಹಾಕ್ಬೋದಲ್ವಾ? ಹೋಗ್ಬೋದಲ್ವಾ? ಅವನಲ್ಲಿರುವಂತ ಎಲ್ಲಾ ವಸ್ತುಗಳನ್ನ ನಾವೇನ್ ಮಾಡೋದು? ಉಪಯೋಗ ಮಾಡ್ಕೊಳ್ಬೋದಲ್ವಾ? ತಂದೆ ಅಂತಂದ್ರೆ ಏನಿರ್ತದೆ? ತಂದೆ, ಗುರು, ಶಿಕ್ಷಕ ಅಂತ ಭಯ ಇರ್ತದೆ. ಯಾಕಂದ್ರೆ ಅವ್ರು ದೊಡ್ಡವರು, ನಾನು ಫ್ರೆಂಡ್ ಅಂತಂದ್ರೆ ಸಮಾನತೆ. ನಾನೇನು ಮಾತು ಕೇಳಲ್ಲ. ಕೇಳಿದ್ರು ಕೂಡ ಪ್ರೀತಿಯಿಂದ ಕೇಳುವಂಥದ್ದು, ಸ್ನೇಹದಿಂದ ಅಲ್ವಾ? ಫ್ರೆಂಡ್ಸ್ಗಳು ತುಂಬಾ ತಮ್ಮಲ್ಲಿ ಏನ್ ಮಾಡ್ತಿರ್ತಾರೆ? ಶೇರ್ ಮಾಡ್ಕೊಂತಾರೆ ಮಾತುಗಳು ಎಲ್ಲ. ಅದ್ರ ಜೊತೆಗೆ ಕೋಳಿ ಜಗಳ ಆಡ್ತಾ ಇರ್ತಾರೆ ಅಲ್ವಾ? ಫ್ರೆಂಡ್ಸ್ಗಳೇನ್ ಮಾಡ್ತಾರೆ? ಸಿಟ್ಟಿಂದ ಮಾಡುವಂತ ಜಗಳ ಅಲ್ಲ ಅದು. ಅದ್ಯಾವುದು? ಸ್ನೇಹದ ಜಗಳ.
ಹಾಗೆ ನೀವು ಬಾಬನ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ರೆ ಬಾಬನ ಹತ್ರನೂ ಕೂಡ ಏನ್ ಮಾಡ್ಬೇಕು? ಸ್ನೇಹದಿಂದ ಇರ್ಬೇಕು. ಸ್ನೇಹದಿಂದ ಇರ್ಬೇಕು, ಜಗಳನೂ ಇರ್ಬೇಕು. ಅವಾಗ ಏನಾಗ್ತದೆ? ಮಜಾಡ್ತದೆ ಅಲ್ವಾ? ಸ್ನೇಹಿತರು ಅಂತಂದ್ರೆ ಆ ಆತ್ಮೀಯತೆ, ಆ ಜಗಳ ಇದ್ರೆ ಮಾತ್ರ ಏನಾಗ್ತದೆ? ಆ ನನ್ನತನ ಹೇಳುವಂಥದ್ದು ಬರ್ತದೆ. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ, ಏನ್ರಿ ನೀವು ಜಗಳ ಮಾಡಿಲ್ಲ ಅಂತ ನಿಮ್ಗೆ ತಿಂದಿರೋ ಆಹಾರ ಜೀರ್ಣನೇ ಆಗೋದಿಲ್ವಾ ಅಂತ ಅಲ್ವಾ? ಹಾಗೆ ಬಾಬನ ಹತ್ರ ನಾನು ಮತ್ತು ಬಾಬಾ ಇಬ್ರು ಇದ್ಬಿಟ್ಟು ಏನ್ ಮಾಡ್ಬೇಕು? ಸ್ನೇಹದಿಂದ ಜಗಳ ಮಾಡ್ಬೇಕು. ಯಾವ ಸ್ನೇಹದಿಂದ? ಬಾಬಾ ನೀನ್ ಹೇಳಿರೋದು ಮಾತು ನಾನು ಕೇಳಿದ್ದೇನೆ ಅಂದ್ಮೇಲೆ ನಾನು ಹೇಳಿದ್ರೆ ನೀನ್ ಏನ್ ಮಾಡ್ಬೇಕು? ಹೇಳ್ಬೇಕು. ಕೊಡ್ಲೇಬೇಕು. ವಿಶ್ವ ಸೇವಾ ಅಂತ ಹೇಳಿದ್ದ ನಾನು ಮಾಡ್ತಾ ಇದ್ದೀನಿ ತಾನೆ, ನಾನು ಹೇಳಿದ್ದನ್ನ ಏನ್ ಮಾಡ್ಬೇಕು ನೀನು? ಅಲ್ವಾ? ಬೇಕು. ಅಧಿಕಾರದಿಂದ ಕೇಳಬೇಕು, ಅನ್ಯೋನ್ಯತೆಯಿಂದ ಕೇಳಬೇಕು, ಆತ್ಮೀಯತೆಯಿಂದ ಕೇಳಬೇಕು, ನನ್ನ ತರದಿಂದ ಕೇಳಬೇಕು. ಅಂದ್ರೆ ತಂದೆ ಮಕ್ಕಳನ್ನ ಆ ಸಂಬಂಧದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಯಾವ ಸಂಬಂಧದಲ್ಲಿ? ಸ್ನೇಹ. ಸಂಬಂಧ. ಆದರೆ ಆ ಸ್ನೇಹದ ಸಂಬಂಧ ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಸ್ನೇಹಿತ ಅಂತಂದೇನು? ಫ್ರೆಂಡ್. ಇಂಗ್ಲಿಷ್ ಮತ್ತೆ ರಾಜ ಮಕ್ಕ ನೋಡುದು ಇಂಗ್ಲಿಷ್. ಸಹಯೋಗಿ. ಸಮಾನತೆ. ಸ್ನೇಹಿತ ಅಂದ್ರೆ ಸಮಾನ ಅಂತ ಅಲ್ವಾ? ಹಾಗೆ ಬಾಬಾ ನಮ್ಮನ್ನ ಫ್ರೆಂಡ್ ಮಾಡ್ಕೊಳ್ಬೇಕು, ನಾವು ಬಾಬ್ ಸಮಾನ ಆಗ್ಬೇಕಲ್ವಾ? ಹೌದು. ಹೌದು. ಹಾಗಿದ್ರೆ ಬಾಬಾ ಯಾವ್ದೋ ಒಂದ್ ಆತ್ಮಕ್ಕೆ ಮಾತ್ರ ಶಕ್ತಿ ಕೊಡ್ತಾರ? ಇಲ್ಲ, ಮತ್ತೆ ಎಲ್ರಿಗೂ ಕೊಡ್ತಾರೆ. ಹಾಗೆ ನೀವು ಕೂಡ ಎಲ್ಲರಿಗೂ ಕೊಡ್ಬೇಕಲ್ವಾ? ಹೌದು. ಬಾಬಾ ಸೂರ್ಯ, ನಾವು ಬಲ್ಬ್ ಆಗಿರ್ತೀವಿ, ನಾವು ದೀಪ ಆಗಿರ್ತೀವಿ, ನಾವು ಹೆಲೋಜಿನ್ ಆಗಿರ್ತೀವಿ ಅಷ್ಟೇ. ನಾವು ಕೂಡ ಇವಾಗ ಏನಾಗ್ಬೇಕು? ಸೂರ್ಯ. ಮಾಸ್ಟರ್ ಸೂರ್ಯ ಆಗ್ಬೇಕು. ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬೇಕು. ನಾವು ಸೂರ್ಯ ಆಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಮಾಸ್ಟರ್ ಜ್ಞಾನ ಸೂರ್ಯ. ಅಂದ್ರೆ ಬಲ್ಬ್ ಬೆಳಕು ಕೊಡ್ಲಿಕ್ಕೆ ಆಗಲ್ಲ. ಬೆಳಕು ಕೊಡೋದು ಯಾರು? ಶಿವಬಾಬಾ. ಕರೆಂಟ್. ಶಿವಬಾಬಾ ಅಲ್ಲ, ಕರೆಂಟ್ ಕೊಡ್ತದೆ. ಬಲ್ಬ್ ಏನು ಕೊಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ಸ್ವಿಚ್ ಆನ್ ಮಾಡಿದಾಗ ಪ್ರಕಾಶ ಕೊಡ್ತದೆ, ಸ್ವಿಚ್ ಆನ್ ಮಾಡಿದಾಗ ಆಫ್ ಮಾಡಿದಾಗ ಇಲ್ಲ. ಹಾಗೆ ನಾವು ಬಾಬನ್ ಜೊತೆ ಕನೆಕ್ಟ್ ಆದಾಗ ಸಪ್ತಗುಣಗಳು ಹೋಗ್ತಾ ಇದ್ದಾವೆ, ಡಿಸ್ಕನೆಕ್ಟ್ ಆದಾಗ ಅಲ್ಲಿ ಇಲ್ಲ, ಕತ್ತಲೆ ಆಗಿರ್ತದೆ ಅಲ್ವಾ? ಅದಕ್ಕಾಗಿ ಒಂದು ಸ್ನೇಹದಿಂದ ಇನ್ನೊಂದು ಪ್ರೀತಿಯಿಂದ ಏನ್ ಮಾಡಿದಾರೆ ಅಂತ ಮಧುಬನಕ್ಕೆ ಬಂದಿದ್ದಾರೆ. ಅಯ್ಯೋ ಮಧುಬನಕ್ಕೆ ಹೋಗ್ಬೇಕಲ್ಲ, ಸೇವೆ ಮಾಡ್ಬೇಕಲ್ಲ, ಕಷ್ಟ ಪಡ್ಬೇಕಲ್ಲ, ಮನೆಲ್ಲ ಅದು ಆರಾಮಾಗಿ ಮಲ್ಕೊಳ್ಬಹುದು, ಅಲ್ಲ ಅಮೃತ ವೇಳೆಯಲ್ಲಿ ಬೇರೆ ಹೇಳ್ಬೇಕಲ್ಲ ಅಂತ ಚಿಂತೆಯಿಂದ ಹೋಗ್ತೀವೋ ಖುಷಿಯಿಂದ ಹೋಗ್ತೀವೋ? ಖುಷಿಯಿಂದ ಹೋಗ್ತೀವಿ. ಹೋಗ್ಬೇಕು, ಅಲ್ಲಿ ಸಾಧನೆಯನ್ನ ಮಾಡ್ಬೇಕು, ಮತ್ತು ಊರೆಲ್ಲ ಸುತ್ತಬೇಕು, ಲೋಟ ಗಟ್ಲೆ ಕಾಫಿ ಕುಡಿಬೇಕು, ಬೆಡ್ ಮೇಲೆ ಆರಾಮಾಗಿ ನಿದ್ರೆ ಮಾಡ್ಬೇಕು. ಅದಕ್ಕ ನೀವು ಮಧುಬನಕ್ಕೆ ಹೋಗೋದು? ಇಲ್ಲ, ಅಯ್ಯೋ ಅಣ್ಣವ್ರೆ, ಮನೇಲೆಲ್ಲ ಬೆಳಗಿನ ಸಾಯಂಕಾಲದವ್ರು ಕೆಲಸ ಮಾಡಿ 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 ನಮ್ಗೆ ಒಂದಿನ ರೆಸ್ಟೂ ಇಲ್ಲ. ನಮ್ಗೆ ರೆಸ್ಟ್ ಯಾವಾಗ? ಹೋದಾಗ ಮಧು ಬಂದಲ್ಲಿ ಕಸ ಗುಡ್ಸೋದಿಲ್ಲ, ನೆಲ ಒರ್ಸೋದಿಲ್ಲ, ಬಟ್ಟೆ ವಾಶ್ ಮಾಡೋದಿಲ್ಲ, ಅಡಿಗೆ ಮಾಡೋದಿಲ್ಲ. 3 ಹೊತ್ತು ಯಾವಾಗ ಹೋದನು ಕೂಡ ಭಂಡಾರದಲ್ಲಿ ಊಟ ಇರ್ತದೆ, ಎಷ್ಟು ಬೇಕಾದ್ರೂ ತಿನ್ನು, ಯಾರು ಏನ್ ಮಾಡುವಂಗಿಲ್ಲ. ಹೇಳೋಂಗಿಲ್ಲ. ತಿಂದ ಉಂಡ ಊರ್ ಸುತ್ತದ, ಐಟಮ್ ಎಲ್ಲ ಖರೀದಿ ಮಾಡ್ದ, ಅಲ್ಲಿದ್ದು ಇಲ್ಲಿದ್ದು ಮಾತಾಡೋದು, ಮತ್ತೆ ರೂಮ್ನಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು? ನಿದ್ದೆ ಮಾಡೋದು. ಮಧುಬನ ನಮ್ಮ ಅಪ್ಪನ ಮನೆ ಅಲ್ವಾ? ನಮ್ಮ ಅಪ್ಪನ ಮನೇಲಿ ನಾವು ಕೆಲಸ ಮಾಡ್ತೀವ. ನಾವು ಅಪ್ಪನ ಮನೇಲಿ ಬರೋದೇ ಯಾವ್ದಕ್ಕೆ? ತಿನ್ನಕ, ನಿದ್ದೆ ಮಾಡಕ, ವಿಶ್ರಾಂತಿ ತಗೊಳ್ಳಿಕ್ಕೆ. ಯಾಕಂದ್ರೆ ಪತಿ ಮನೇಲಿ ಕೆಲಸ ಮಾಡಿ 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 ಏನಾಗ್ಬಿಟ್ಟಿದೆ? ಆಗ್ಬಿಟ್ಟಿದೆ. ಅದಕ್ಕಾಗಿ ನಾನು ತವ್ರ ಮನೆಗೆ ಬರೋದೇ ಆರಾಮಾಗಿರ್ಲಿಕ್ಕೆ ಅಲ್ವಾ? ಹಿಂಗಿರ್ಬೇಕು ತಾನೆ? ಇಲ್ಲ, ಈ ರೀತಿ ಬರೋರಿಗೆ ಫ್ರೆಂಡ್ ಅಂತ ಹೇಳ್ತಾರ ಬಾಬಾ? ಇಲ್ಲ. ಇಲ್ಲ. ಮತ್ ಫ್ರೆಂಡ್ ಯಾರು? ಸೇವೆ ಮಾಡೋದು. ಮಧುಬನಕ್ಕೆಲ್ಲ ಆತ್ಮಗಳು ಬರ್ತಾರೆ ಅಂತಂದ್ರೆ ಆ ಆತ್ಮಗಳನ್ನ ಶಕ್ತಿಯಿಂದ, ಜ್ಞಾನದ ಮೂಲಕ ಅವ್ರನ್ನ ಏನ್ ಮಾಡ್ಬೇಕು? ಪವರ್ಫುಲ್ ಮಾಡ್ಬೇಕು. ನಿಮಿತ್ತ ಅವ್ರ ಮನೆಗೆ ಯಾರು ನೆಂಟರು ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ಬೇಕಲ್ವಾ? ಹಾಗೆ ಆತ್ಮಿಕವಾಗಿ ನೀವು ಯೋಗಿಗಳಾಗ್ಬಿಟ್ಟು ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯನ್ನ ಅಲ್ಲಿ ಬಂದಿರುವಂತ ಆತ್ಮಗಳಿದಾರಲ್ಲ ಅವರಿಗೆ ಕೊಡಲಿಕ್ಕೆ ನೀವೇನಾಗ್ಬೇಕಾಗ್ತದೆ? ನಿಮಿತ್ತರು ಆಗ್ಬೇಕಾಗ್ತದೆ. ಮನೇಲಿದ್ರೆ 8 ಜನ 10 ಜನರಿಗೆ ಅಡಿಗೆ ಮಾಡ್ತೀರಾ, ಆದ್ಮೇಲೆ ನೀವು ತವರು ಮನೆಗೆ ಹೋದಾಗ ಅಲ್ಲಿ ಅಡಿಗೆ ಬಟ್ಟೆಗೆ ಹೆಲ್ಪ್ ಮಾಡಿ ಸಾವಿರಾರು ಜನರಿಗೆ ಅಡಿಗೆ ಮಾಡ್ಲಿಕ್ಕೆ ನೀವೇನ್ ಮಾಡ್ಬೇಕು? ಸಹಯೋಗವನ್ನ ಕೊಡ್ಬೇಕಾಗ. ತರಕಾರಿ ಕಟ್ ಮಾಡೋದು, ತೆಂಗಿನಕಾಯಿ ತುರ್ಕೊಡೋದು, ಪಾತ್ರೆ ತೊಳ್ಕೊಡೋದು,
ಏನ್ ಮಾಡ್ಬೇಕಾಗ್ತದೆ? ಊಟಕ್ಕೆ ಬಡಿಸೋದು ವ್ಯವಸ್ಥೆ ಮಾಡ್ಬೇಕು ತಾನೆ. ಹೌದು. ಮಧುಬನಕ್ಕೆ ಹೋಗ್ತೀವಿ ಅಂತಂದ್ರೆ ತಂದೆಯ ಕಾರ್ಯಕ್ಕೆ ಸಹಯೋಗವನ್ನ ಕೊಡಲಿಕ್ಕೆ ನಾವು ಹೋಗ್ಬೇಕೇ ಹೊರತು ಅಲ್ಲಿ ನಮ್ಮ ಸಹೋದರ ಸಹೋದರಿ ಆತ್ಮಗಳಿಂದ ಏನ್ ಮಾಡುವಂಥದ್ದು? ಸಹಯೋಗ ಪಡ್ಕೊಳ್ಳಿಕ್ ಹೋಗೋದಲ್ಲ. ಯಾಕಂದ್ರೆ ತಂದೆ ಯಾವಾಗ್ಲೂ ಯಾರು? दाता। दुनिया वाले तो सिर्फ न्यू वर्ष मनाते हैं जो एक दिन का होता है। ಪ್ರಪಂಚದವ್ರು ಏನ್ ಮಾಡ್ತಾರಂತೆ? ಹೊಸ ವರ್ಷವನ್ನ ಕೇವಲ ಒಂದು ದಿನಕ್ಕೋಸ್ಕರ ಏನ್ ಮಾಡ್ತಾರಂತೆ? ಆಚರಣೆ ಮಾಡ್ತಾರೆ. ನೀವು ಹೊಸ ವರ್ಷದ ಏನ್ ಮಾಡ್ಬೇಕು? ಎಷ್ಟು ದಿನ ಆಚರಣೆ ಮಾಡ್ಬೇಕು? ವರ್ಷ ಪೂರ್ತಿ. ಸದಾ ಜೀವನ ಪೂರ್ತಿ. ಜೀವನ ಪೂರ್ತಿ ಸಂಗಮ ಯುಗ ಮುಗಿಯುವವರೆಗೆ ನೀವು ಶರೀರದಲ್ಲಿ ಇರುವವರೆಗೆ. ಇರುವವರೆಗೆ. ಹಾಗಿದ್ರೆ ಏನು ಆತ್ಮೀಯರೇ ಹೊಸದು? ಹೊಸ ವರ್ಷದಿಂದ ಅಲ್ಲಿ ಏನಾದ್ರು ಹೊಸತನ ಇರ್ಬೇಕಲ್ವಾ? ಹೊಸ ಬಟ್ಟೆನೋ, ಹೊಸ ಗಿಫ್ಟೋ, ಅಥವಾ ಸ್ವೀಟೋ, ಏನೋ ಒಂದು ಹೊಸತನ ಇರ್ಬೇಕಲ್ಲ ಅಲ್ಲಿ. ನಿಮ್ಮಲ್ಲಿ ಏನು ಹೊಸತನ ಇರ್ಬೇಕಾಗಿದ್ರೆ? ಭಗವಂತನ ಸತ್ವಗುಣಗಳನ್ನ ದಿನ ದಿನ ಜಾಸ್ತಿ ಮಾಡ್ಕೊಂತಾ ಇರ್ಬೇಕು. ಮತ್ತೆ ವಿಶ್ವದ ಎಲ್ಲಾ ಆತ್ಮಗಳಿಗೂ ಕೊಡ್ತಾ ಇರ್ಬೇಕು ಭಗವಂತನ ಮೂಲಕ. ಹೊಸ ಅನುಭವ, ಹ್ಮ್ ಶಾಂತಿ ಸುಖದಲ್ಲೇ ನೆಕ್ಸ್ಟ್ ಲೆವೆಲ್ ಹ್ಮ್ ಯಾವಾಗ ಆಗ್ತದೆ? ಯಾವಾಗ ಹೊಸ ಅನುಭವ ಯಾವಾಗ ಆಗ್ತದೆ? ಎಷ್ಟೆಷ್ಟು ಸಮಯ ನಾವು ಜಾಸ್ತಿ ತಪಸ್ಸಿನಲ್ಲಿರ್ತೀವಿ ಅವಾಗ ನಮ್ಗೆ ಅಷ್ಟೇ. ಅನುಭವ ಜಾಸ್ತಿ ಆಗುತ್ತೆ. ಅಲ್ವಾ? ನಾರ್ಮಲ್ ಬಸ್ಸಲ್ಲಿ ಹೋಗೋದಕ್ಕೂ AC ಬಸ್ಸಿಗೆ ಹೋಗೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಹೌದು. ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೂ ಸೋಫಾದಲ್ಲಿ ಕೂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಹಾಗೆ ಪ್ರತಿ ಸೆಕೆಂಡ್ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇರ್ಬೇಕು. ಯಾವ್ದಿಂದ? ಈಶ್ವರಿಯ ಕಾರ್ಯದಿಂದ, ಈಶ್ವರಿಯ ಸೇವೆಯಿಂದ, ಈಶ್ವರಿಯನ ಜಮಾದ ಖಾತೆ ಅಂದ್ರೆ ನಾವೇನು ಸಾಧನೆ ಮಾಡ್ತೀವಿ ಅದರಿಂದ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತಾ ಇರಬೇಕು? ಜಮಾ ಆಗ್ತಾ ಹೋದಾಗ ನಿಮಗೆ ಹೊಸ 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 ಈಶ್ವರಾನುಭೂತಿ, ಸೇವೆಯ ಫಲದ ಅನುಭೂತಿ ಆಗ್ತಾ ಇರುತ್ತೆ. ಆದ್ಮೇಲೆ ನೀವು ಹಣ್ಣಿನ ಅಂಗಡಿ ಹೋಗಿದ್ದೀರಿ. ಎಲ್ಲಿ ಹೋಗಿದ್ದೀರಿ? ಹಣ್ಣಿನ ಅಂಗಡಿ. ಹಣ್ಣಿನ ಅಂಗಡಿ. ಸರಿ, ನಿಮ್ಮ ಹತ್ರ 100 ರೂಪಾಯಿ ಇದೆ. ಯಾವ ಹಣ್ಣು ತಗೊಳ್ತೀರಿ? ಬಾಳೆಹಣ್ಣು, ಬಾಳೆಹಣ್ಣು. 200 ರೂಪಾಯಿ ಇದ್ರೆ? ದಾಳಂಬ್ರಿ ಹಣ್ಣು. 300 ರೂಪಾಯಿ ಇದ್ರೆ? ಆಪಲ್, 400 ರೂಪಾಯಿ ಇದ್ರೆ? ಡ್ರ್ಯಾಗನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಕಿವಿ. ಕಿವಿ ಈ ಕಿವಿ ಅಲ್ಲ, ಕಿವಿ ಅಥವಾ ಇನ್ನೊಂದು ಯಾವ್ದೋ ರೆಡ್ ಕಲರ್ ಬರ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಡ್ರ್ಯಾಗನ್ ಫ್ರೂಟ್ ಅನ್ನೋದು. ಡ್ರ್ಯಾಗನ್. ಅದು ಸರಿ, ಅದ ಡ್ರ್ಯಾಗನ್ ಫ್ರೂಟ್ ಅಂತ. ಡ್ರ್ಯಾಗನ್. ಅಂದ್ರೆ ಆದ್ಮೇಲೆ ನಮ್ಮ ಹತ್ರ ಹಣ ಕಡಿಮೆ ಇದೆ, ನಮ್ಗೆ ಫ್ರೂಟ್ ನೋಡಿದ್ರು ಕೂಡ ಅದನ್ನ ತಗೊಳ್ಳುವಂತ ಕೆಪಾಸಿಟಿ ನಮ್ಮ ಹತ್ರ ಇರೋದಿಲ್ಲ. ತಗೊಳ್ಬೇಕು ಅಂತ ಇರ್ತದೆ, ತಿನ್ಬೇಕು ಅಂತ ಮನ್ಸಿರ್ತದೆ. ಅದು ಹೆಸರೇನು ಅಂತಾನೂ ಗೊತ್ತಿರೋದಿಲ್ಲ, ಟೇಸ್ಟು ಕೂಡ ಗೊತ್ತಿರೋದಿಲ್ಲ. ಯಾಕೆ ಹೇಳಿ? ಅದನ್ನ ತೆಗೆದುಕೊಳ್ಳುವಂತ ಕೆಪಾಸಿಟಿ ನಮ್ಮ ಹತ್ರ ಇರೋದಿಲ್ಲ. ಅಥವಾ ಯಾರದನ್ನ ತಗೊಳ್ತಾರೋ ಅವ್ರ ಮನೆಗೆ ಹೋಗುವಷ್ಟು ನಾವು ಅಷ್ಟು ಶ್ರೀಮಂತರು ಅಲ್ಲ. ಇಲ್ಲ. ಆಗಿರೋದಿಲ್ಲ. ತಗೊಳ್ಬೇಕಂತ ಮನ್ಸಿರ್ತದೆ. ಹಾಗೆ ನಿಮ್ಮ ಹತ್ರ ಹಣ ಹೆಚ್ಚಿಗೆ ಆಗ್ತಾ ಹೋದಾಗ ಏನಾಗ್ತದೆ? ನೀವು ತಗೊಂಬೋದು. ಆ ಫ್ರೂಟ್ ಅನ್ನು ತಗೊಳ್ತೀವಲ್ವಾ? ಹಾಗೆ ಲೌಕಿಕದಲ್ಲೂ ಕೂಡ ಹಣ ಹೆಚ್ಚಿಗೆ ಆಗ್ತಾ ಹೋದ್ರೆ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾರೆ ಅಲ್ವಾ? ಅದೇ ಇಡ್ಲಿ ವಡೆ 5 ಸ್ಟಾರ್ ಹೋಟೆಲ್ 300 ರೂಪಾಯಿ. ನಾರ್ಮಲಿ ಕಾಕನ ಅಂಗಡಿಯಲ್ಲಿ ಎಷ್ಟು? 10 ರೂಪಾಯಿ, 20 ರೂಪಾಯಿ. ಸರಿನಾ? ಹೌದು. ಅದಕ್ಕೆ ಕಾಕನ ಅಂಗಡಿಯಲ್ಲಿ ಏನಾಗ್ತದೆ? ಉದ್ದಿನ ಬೆಲೆ ಕಡಿಮೆ ಹಾಕಿರ್ತಾರೆ, ಅಕ್ಕಿ ಜಾಸ್ತಿ ಆಗಿರ್ತದೆ. ಜಾಸ್ತಿ ಆಗಿರ್ತದೆ. ಅವಾಗ ಅಷ್ಟು ಸಾಫ್ಟು, ಅಷ್ಟು ಟೇಸ್ಟು ಇಡ್ಲಿ ಏನಾಗಿರೋದಿಲ್ಲ, ಇರೋದಿಲ್ಲ. ಬಂದಿರೋದಿಲ್ಲ. ಅವನು ಕೊಡುವಂತ ಪಾತ್ರೆನೂ ಕೂಡ ಅಷ್ಟು ಕ್ಲೀನ್ ಇರೋದಿಲ್ಲ. ಯಾವಾಗ ಹಣ ಜಾಸ್ತಿ ಆಗ್ತಾ ಹೋಗುತ್ತೋ ನೀವು ಉಪಯೋಗ ಮಾಡುವಂತ ಸಾಧನಗಳು ಕೂಡ ವ್ಯತ್ಯಾಸವಾದಾಗ ಆವಾಗ ಅದರಿಂದ ಸಿಗುವಂತ ಸುಖದಲ್ಲೂ ಕೂಡ ಏನಾಗ್ತದೆ? ಪರಿವರ್ತನೆ ಕಂಡು ಬರುತ್ತೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಗೆ ಕೇವಲ ಒಂದು ದಿನ ಮಾತ್ರ ಹೊಸದಲ್ಲ, ನಿಮ್ಮ ಜೀವನದ ಒಂದೊಂದು ಸೆಕೆಂಡ್ ಕೂಡ ಏನಾಗ್ಬೇಕು? ಹೊಸದಾಗ್ಬೇಕು. ಅದು ಹೊಸದಾಗ್ಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಪದಮದಷ್ಟು ಸಂಪಾದನೆ ಪ್ರತಿ ಸೆಕೆಂಡ್ ಅಲ್ಲಿ ಆಗ್ಬೇಕು. ಅವಾಗ ಆ ವ್ಯತ್ಯಾಸ ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ಬೇಕು. ನೀವೆಲ್ಲ ಜಾಬ್ ಮಾಡ್ತಾ ಇದ್ದೀರಾ, ನಿಮಗೆ ಫ್ಯಾಕ್ಟ್ರಿ ಲಾಸ್ ಆಗ್ಬಿಟ್ಟು ಸಂಬಳದಲ್ಲಿ ಇನ್ಕ್ರಿಮೆಂಟೇ ಇಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಆಗತ್ತಾ? ಇಲ್ಲ. ನೀವು ಸ್ಟ್ರೈಕ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು 50 ರೂಪಾಯಿನ 100 ರೂಪಾಯಿ ಇನ್ಕ್ರಿಮೆಂಟ್ ಮಾಡಿದ್ರು, ಖುಷಿ ಆಗತ್ತಾ?
ಇಲ್ಲ ಖುಷಿ ಇಲ್ಲ ಯಾವಾಗ ಆಗ್ತದೆ? ಸಂಪಾದನೆ ಎಷ್ಟು ಇನ್ಕ್ರಿಮೆಂಟ್ ಮಾಡ್ಬೇಕು? ಅವರು 5,000 10,000 20,000 ಮಾಡ್ಬಿಟ್ಟು ಏನಾಗ್ಬಿಡ್ತದೆ? ಖುಷಿ ಅವಾಗ ಅದನ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ? ನಾವು ಯಾವ್ದಾರ ಒಂದು ಹೊಸ ಐಟಮ್ ಅನ್ನ ತರಬಹುದಲ್ವಾ? ಹೌದು. ಇವತ್ತಿನ ಮಜಾ ಏನು ಗೊತ್ತಾ? ಸಂಬಳ ಜಾಸ್ತಿ ಆಗ್ತದಂದ್ರೆ ಜನ ಹೊಸ ಐಟಮ್ ತಗೊಳ್ಳಿಕ್ಕೆ ಯೋಚನೆ ಮಾಡೋದಿಲ್ಲ, ಹೊಸ ಸಾಲ ಎಲ್ಲಿ ತಗೊಳ್ಬಹುದು, EMI ತುಂಬಲಿಕ್ಕೆ ಆಗ್ತದಲ್ಲ ಅಂತ ಯೋಚನೆ ಮಾಡ್ತಾರೆ ಅಲ್ವಾ? ಹೌದು 10,000 ರೂಪಾಯಿ ಬರ್ತದೆ ಅಂತಂದ್ರೆ 50,000 ರೂಪಾಯಿ ಸಾಲ ಎಲ್ಲಿ ಮಾಡೋದು, 5 ಲಕ್ಷದ ಸಾಲ ಎಲ್ಲಿ ಮಾಡೋದು ಅಂತ ಏನ್ ಮಾಡ್ತಾರೆ? ಅದರ ಯೋಚನೆ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ಹಾಗಿದ್ರೆ ಬಾಬಾನ ಸಾಲ ತಗೊಳ್ಬೇಕು, ವ್ಯಾಪಾರ ಮಾಡ್ಬೇಕು? ವ್ಯಾಪಾರ ಏನ್ ಮಾಡ್ಬೇಕು? ವ್ಯಾಪಾರ ಯಾರ ಹತ್ರ? ಬಾಬಾ ಅವ್ರ ಹತ್ರ. ಸರ್, ಬಾಬಾನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಅವ್ರ ಹತ್ರ ಏನ್ ಪ್ರಾಡಕ್ಟ್ ತಗೊಳ್ತೀರಾ ಅಥವಾ ದುಡ್ಡು ಕೊಡ್ತೀರಾ? ಇಲ್ಲ ದುಡ್ಡು ಕೊಟ್ರೆ ತಾನೇ ಅದಕ್ಕೆ ವ್ಯಾಪಾರ ಅಂತ ಹೇಳ್ತಾರೆ. ಹೌದು ಫ್ರೀ ತಗೊಂಡು ಬಂದ್ರೆ ವ್ಯಾಪಾರ ಅಂತ ಹೇಳ್ತಾರ? ಇಲ್ಲ ಮನುಷ್ಯಾತ್ಮನ ಹತ್ರ ವ್ಯಾಪಾರ ಮಾಡ್ತೀರಾ ನೀವು, ಸರಿ. ಆದ್ರೆ ಬಾಬಾನ ಹತ್ರ ವ್ಯಾಪಾರ ಮಾಡೋದಿಲ್ಲ. ಏನ್ ಮಾಡ್ತೀವಿ? ಫ್ರೀ ತಗೊಂಡು ಬರ್ತೀವಿ. ಬಾಬಾ ಹೇಳ್ತಾರೆ, ಯಾವಾಗ ಫ್ರೀ ಕೊಡ್ತಾರಂತ ನಮ್ಗೆ? ನೀನ್ ಅದನ್ನ ಇಟ್ಕೊಳ್ದೇನೆ ಬೇರೆಯವ್ರಿಗೆ ಕೊಡ್ತಾ ಹೋದಾಗ ತಂದೆ ನಿಮ್ಗೆ ಏನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾರೆ ಫ್ರೀ ಕೊಡ್ತಾ ಹೋಗ್ತಾರೆ. ಎಷ್ಟು ಬೇಕಾದಷ್ಟು ಏನ್ ಮಾಡಬಹುದು? ನೀನು ಬೇರೆಯವರಿಗೆ ಕೊಡಬಹುದು. ಹೀಗೆ ಬಾಬಾ ಹೇಳ್ತಾರೆ, ಪ್ರಪಂಚದ ಜನರಿಗೆ ಒಂದು ದಿನ ಹೊಸ ವರ್ಷವಾದ್ರೆ ನಿಮ್ಗೆ ಈಶ್ವರ ಜೀವನ ಪೂರ್ತಿ ಏನೋ ಹೊಸ ವರ್ಷ. ದಿನ ಅಲ್ವಾ? ಇವತ್ತು ನೋಡಿ ಹೊಸ ಮಾಸ ಯಾವುದು? ಆಷಾಢ ಅಲ್ವಾ? ಆಷಾಢ. ನಿನ್ನೆವರೆಗೆ ಏನಿತ್ತು? ಜ್ಯೇಷ್ಠ ಜಸ್ಟ್ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಇವತ್ತೇನು ನಮ್ಗೆ ಹೊಸ ವರ್ಷ. आप लोग नई दुनिया का संगम पर सदा मनाते रहते हो. आप लोग नई दुनिया का संगम पर सदा मनाते रहते हो. ಬಾಬಾ ಹೇಳ್ತಾರೆ, ನಿಮ್ಗೆ ಹೊಸ ಪ್ರಪಂಚ ಅಂತ. ಯಾವ ಹೊಸ ಪ್ರಪಂಚ? ಸಂಗಮ ಯುಗದಲ್ಲಿ ಹೊಸ ಪ್ರಪಂಚವನ್ನು ಸದಾ ಆಚರಣೆ ಮಾಡ್ತಾ ಇರ್ತದೆ. ಏನು ಹೊಸದು? ಹೊಸ ಸೀರೆ, ಹೊಸ ಬಜ್ಜಿ ಬೋಂಡ, ಹೊಸ ಬಟ್ಟೆ, ಹೊಸ ಬಿಲ್ಡಿಂಗು. ಏನು ಹೊಸದು? ಪರಮಾತ್ಮನ ಶಕ್ತಿ ಪರಮಾತ್ಮನ ಸಪ್ತ ಗುಣಗಳು. ಹೊಸ ಪ್ರಪಂಚ ಅಂತೆ. ಯಾವ್ದು ಹೊಸ ಪ್ರಪಂಚ? ಸತ್ಯುಗನ? ಸ್ವರ್ಗನ? ಸಂಗಮಯ ಸಂಗಮ ಸಂಗಮ ಯಾವಾಗ? ಪರಮಾತ್ಮ ಆತ್ಮ ಸಂಗಮ. ಈಗ ನೀವು ಎಷ್ಟು ಆತ್ಮವಾಗಿ ಪರಮಾತ್ಮನ ಜೊತೆಯಲ್ಲಿ ಇರ್ತೀರೋ ಅಷ್ಟು ಆಧ್ಯಾತ್ಮಿಕ ಸಂಪಾದನೆಯ ಹೊಸ 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 ಅನುಭವವನ್ನು ನೀವೇನ್ ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೀರಿ. ಅಲ್ಲಿ ನಿರಾಕಾರ ರೂಪದಲ್ಲಿ ನಿಮ್ಗೆ ಏನಾಗ್ತಾ ಹೋಗ್ತದೆ? ಹೊಸ ಪ್ರಪಂಚ ಬರ್ತಾ ಹೋಗ್ತದೆ. ಹೊಸ ಪ್ರಪಂಚ ಅಂತ ನೋಡಿ ಆದ್ಮೇಲೆ ನಮ್ಮ ಲೌಕಿಕದಲ್ಲೂ ಹಣ ಜಾಸ್ತಿ ಆದಾಗ ನಿಧಾನಕ್ಕೆ ಏನಾಗ್ತದೆ? ನಡ್ಕೊಂಡು ಹೋಗ್ತಾ ಇರೋರು ಸೈಕಲ್ ತಗೊಳ್ತಾರೆ ಅಲ್ವಾ? ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಎಕ್ಸೆಲ್ 2 ವೀಲರ್ ಬರ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಹೀರೋ ಹೊಂಡ ಕಾರ್ ಬರ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಕಾರಿಗೆ ಡ್ರೈವರ್ ಬರ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಸ್ವಂತ ಮನೆ ಬರ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ವಿಲ್ಲಾ ಮತ್ತೆ ಬಂಗ್ಲೆ ಬರ್ತದೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಅಡಿಗೆ ಮಾಡ್ಲಿಕ್ಕೆ ಅಡಿಗೆಯವರು ಬಂದ್ಬಿಡ್ತಾರೆ ಅಲ್ವಾ? ಹಣ ಜಾಸ್ತಿ ಆಗ್ತಾ ಹೋದಾಗ ಸಾಧನಗಳು ಏನಾಗ್ತಾ ಹೋಗ್ತವೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ನಿಮ್ಮ ಪರಿಶ್ರಮ ಏನಾಗ್ತಾ ಹೋಗ್ತದೆ? ಕಡಿಮೆ ಆಗ್ತಾ ಹೋಗತ್ತೆ. ನೀವೇನು ಸಂಪಾದನೆ ಮಾಡ್ತೀರೋ ಆ ಸಂಪಾದನೆಯನ್ನ ಅವರಿಗೆ ಪೇಮೆಂಟ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಅವರಿಂದ ನೀವೇನ್ ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೀರಿ. ಆ ಸಾಧನದಿಂದ ನಿಮ್ಮ ಜೀವನ ಏನಾಗ್ತದೆ? ಸಹಜ ಸುಖಮಯವಾಗತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಇಲ್ಲಿ ನಿಮ್ಗೆ ಹೊಸತನ ಏನು ಅಂತಂದ್ರೆ ಬಾಬಾ ಜೊತೆಗೆ ಇದ್ದು 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 ಬಾಬಾ ಕೊಡುವಂತಹ ಆ ಒಂದು ಸಪ್ತ ಗುಣಗಳು ಮತ್ತು ಅದರ ಪ್ರಪಂಚಕ್ಕೆ ತಲುಪಿಸಿದಾಗ ನಿಮಗೆ ಸಿಗುವಂತ ಆಶೀರ್ವಾದ ಏನಿದೆ ಅದರಲ್ಲಿ ನಿಮಗೆ ಪರಿವರ್ತನೆ ಬದಲಾವಣೆ ಬರ್ತಾ ಹೋಗುತ್ತೆ. ಆದ್ಮೇಲೆ ಹೊಗಳಿಕೆ ಅಲ್ಲ, ಸನ್ಮಾನ ಅಲ್ಲ, ಸೆಲ್ಫಿ ಅಲ್ಲ, ಫೋಟೋ ಅಲ್ಲ, ಊಟ ತಿಂಡಿ ಅಲ್ಲ ಅಲ್ಲವೇ ಅಲ್ಲ. ಜನ ಕೊಡುವಂತ ಹೊಗಳಿಕೆನೂ ಅಲ್ಲ. ಅಯ್ಯೋ ಅಣ್ಣವ್ರೇ, ನಾವು ಒಳ್ಳೆ ಸೇವೆ ಮಾಡ್ತೀವಿ ಅಂತ ಎಲ್ಲ ಅಕ್ಕಂದಿರು ನಮ್ಮನ್ನು ಹೊಗಳಿದ್ದೇ ಹೋಗ್ಲಿದ್ದು ಇಲ್ಲಿವರೆಗೆ
ಅಲ್ಲಿ ಮಾಡ್ಕೊಂಡು ಸೇವೆ ಮುಗಿಯೋವರೆಗೆ. ಓಕೆನಾ? ಹೌದು. ಸೇವೆ ಆದ್ಮೇಲೆ ಇನ್ನೊಂದ್ ದಿವಸ ನೀವು ಹೇಳ್ದೆ ಕೇಳದೆ ಹೋಗಿ, ಆವಾಗ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ ನೋಡಿ. ಆವಾಗ ಗೊತ್ತಾಗತ್ತೆ ನಿಮ್ಗೆ ವಾಸ್ತವಿಕತೆ ಏನು ಅಂತ. ಓಕೆನಾ? ಹೌದು. ಮತ್ತೆ ಎಲ್ಲಾ ಅಕ್ಕಂದಿರು ಹಾಗೆ ಅಂತಲ್ಲ, ಕೆಲವೊಂದು ಅಕ್ಕಂದಿರು ಪ್ರೀತಿ ಕೊಡ್ತಾರೆ, ಪಾಲನೆ ಕೊಡ್ತಾರೆ. ಆದ್ರೆ ಲೌಕಿಕದಲ್ಲಿ ಹೆಚ್ಚಿನ ರೂಪದಲ್ಲಿ ಆತ್ಮಗಳ ಮನೋಸ್ಥಿತಿ ಹೇಗೆ ಅಂತಂದ್ರೆ, ನಮ್ಮಲ್ಲಿ ಒಂದು ಗಾದೆ ಇದೆ, ಕಾಮ ಪೂರ್ತಿ ಮಾಮ ಅಂತ. ಕೆಲಸ ಬೇಕು ಅಂದಾಗ ಮಾಮ 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 ಅಂತ ಓಡೋಗ್ಬಿಡ್ತೀವಂತ. ಕೆಲಸ ಮುಗಿದ ಮೇಲೆ ಮಾಮನೂ ಇಲ್ಲ, ಭಾವನೂ ಇಲ್ಲ. ಅಲ್ವಾ? ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಗೊತ್ತಿರ್ಲಿ, ಶಿವಬಾಬಾನು ಕೂಡ ಈಶ್ವರಿ ಸೇವೆಗಂತ ಹೋದಾಗ ತುಂಬಾ ಪ್ರೀತಿ ಮಾಡ್ತಾರಂತ. ಅಲ್ವಾ? ಸ್ವಾರ್ಥಕ್ಕೋಸ್ಕರ ಹೋದ್ರೆ ಅಷ್ಟು ಬಾಬಾ ಪ್ರೀತಿಯನ್ನ ಮಾಡೋದಿಲ್ಲ. ಅದಕ್ಕಾಗಿ ನೀವು ಮಕ್ಕಳು ಹೊಸ ಪ್ರಪಂಚಕ್ಕೋಸ್ಕರ ಸಂಗಮ ಯುಗದಲ್ಲಿ ಹೊಸತನವನ್ನ ಸದಾ ಆಚರಣೆ ಮಾಡ್ತಾ ಇರ್ತೀರಾ. ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಪ್ರತಿ ಕ್ಷಣ ಪ್ರತಿದಿನ ನಿಮ್ಗೆ ಯೋಗದಲ್ಲಿ ಹೊಸ 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 ಅನುಭವಗಳು ಆಗ್ತಾ ಇದ್ದಾವ. ಆತ್ಮಿಕ ಸ್ಥಿತಿಯಲ್ಲಿ, ಸ್ವರೂಪದಲ್ಲಿ, ಆತ್ಮದ ಅಕೌಂಟ್ ಅಲ್ಲಿ, ನಿರಾಕಾರ ರೂಪದಲ್ಲಿ, ಸಪ್ತ ಗುಣಗಳಲ್ಲಿ ಹೊಸ ಅನುಭವ ಆಗ್ತಾ ಇದೆ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಆದ್ಮೇಲೆ ಲೌಕಿಕದಲ್ಲಿ ಶಾರೀರಿಕವಾಗಿ ಹೊಸ ಅನುಭವ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನ್ ಹೊಸ ಮಾಡ್ತಾರೆ? ಹೊಸ ತಿಂಡಿಗಳನ್ನ ಮಾಡ್ತೀವಿ. ಹೊಸ ಹೊಸ ತಿಂಡಿಗಳನ್ನು ಮಾಡ್ತಾರೆ, ಹೊಸ ಹೊಸ ಬಟ್ಟೆ ಖರೀದಿ ಮಾಡ್ತಾರೆ, ಹೊಸ ಹೊಸ ಮಷೀನ್ಗಳನ್ನು ತರ್ತಾರೆ, ಅಲ್ವಾ? ಹಾಗೆ ಇಲ್ಲೂ ಕೂಡ ಪ್ರತಿದಿನ ಬಾಬಾ ಮುರಳಿಯ ಮೂಲಕ ಹೊಸ ಹೊಸ ರೆಸಿಪಿಗಳನ್ನ ಹೇಳ್ತಾರಂತೆ ಆತ್ಮಿಕ ಭೋಜನವನ್ನ ಮಾಡ್ಲಿಕ್ಕೆ. ಅದನ್ನ ಮಾಡ್ಬಿಟ್ಟು ನೀವು ತಿನ್ಬೇಕು, ಬೇರೆಯವ್ರಿಗೂ ತಿನ್ಸಿ. ಕೊಡ್ಬೇಕು. ಯಾಕಂದ್ರೆ ಆತ್ಮ ಯಾವಾಗ್ಲೂ ಕೂಡ ವೆರೈಟಿಯನ್ನು ಇಷ್ಟಪಡ್ತದೆ, ಹೊಸತನವನ್ನ ಇಷ್ಟಪಡ್ತದೆ. ಅದೇ ನಮ್ಗೇನಾಗೋದಿಲ್ಲ, ಇಷ್ಟ ಹೌದು. ಆಗೋದಿಲ್ಲ. ಮುದ್ದೆ ಒಂದೇ ಇದ್ರು ಕೂಡ ಸಾಂಬಾರ್ ಏನಾಗ್ಬೇಕು? ಬೇರೆ 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 ಸಿದ್ದು ಬೇಕಾಗ್ತದೆ, ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸದಾ ಬಾಬನ ಜೊತೆಗೆ ಹೊಸ ಆಹಾರವನ್ನ ನೀವು ಏನ್ ಮಾಡ್ಬೇಕು? ಅನುಭವ ಮಾಡ್ತಾ ಇರಬೇಕು. ಅದಕ್ಕಾಗಿ ನಿಮ್ಗೆ ಹೊಸ ವರ್ಷದ ಜೊತೆಗೆ ಹೊಸ ಪ್ರಪಂಚಕ್ಕೆ, ಹೊಸ ಯುಗಕ್ಕೆ ಶುಭಾಶಯ, ಶುಭಾಶಯ, ಶುಭ ಆಶಯ. ಅಂದ್ರೆ ಭಗವಂತ ನಮ್ಗೇನು ಶುಭವನ್ನ ಕೊಡ್ತಾರೆ, ಅದರಿಂದ ನಮ್ಮ ಕಲ್ಯಾಣನೂ ಆಗ್ತದೆ, ಬೇರೆಯವರ ಕಲ್ಯಾಣನೂ ಆಗ್ತದೆ. ಹಾಗೆ ನೀವು ಕೂಡ ಭಗವಂತನ ಆಸ್ತಿಯನ್ನು ಆಸ್ ಇಟ್ ಇಸ್ ಬೇರೆಯವರಿಗೆ ಕೊಟ್ಟಾಗ ಅವಾಗ ಅವರಿಗೂ ಕೂಡ ಏನಾಗ್ತದೆ? ಒಳ್ಳೆಯದು ಆಗತ್ತೆ. ಆ ಕಾರ್ಯವನ್ನ ಈ ಮುಂದಿನ ವರ್ಷದಲ್ಲಿ ನೀವೇನ್ ಮಾಡ್ಬೇಕು? ಮಾಡ್ತಾ ಹೋಗ್ಬೇಕಾಗ್ತದೆ. ಕೇವಲ ಒಬ್ರಿಗಿಬ್ರಿಗೆ ಒಳ್ಳೇದಾಗ್ಲಿ ಅಂತಲ್ಲ, ಪೂರ್ತಿ ವಿಶ್ವದ ಸರ್ವರಿಗೂ ಕೂಡ ಏನಾಗ್ಲಿ? ಒಳ್ಳೆಯದ. ಸರ್ವ ಆತ್ಮಗಳ ಸಹಿತ ಜಡ ಮತ್ತು ಚೈತನ್ಯ ವಸ್ತುಗಳಿಗೆಲ್ಲರಿಗೂ ಕಲ್ಯಾಣವಾಗಲಿ ಅಂತ ಶುಭವನ್ನ ಕೋರ್ತಾ, ಆ ಶುಭ ಕೋರುವುದು ಜೊತೆಗೆ ಶುಭ ಕೊಡಲಿಕ್ಕೆ ನೀವು ಕಾಯಕವನ್ನ, ಸಾಧನೆಯನ್ನ, ತಪಸ್ಸನ್ನು, ಪುರುಷಾರ್ಥವನ್ನ, ಸೇವೆಯನ್ನು ಕೂಡ ಮಾಡಬೇಕು. ಆಗ್ತದೆ. ಇಂಥದನ್ನ ಮುಂದಿನ ದಿನಗಳಲ್ಲಿ ನೀವು ಮಾಡಿ ಅಂತ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ? ಹೇಳ್ತಾ ಇದ್ದಾರೆ. ಓಕೆ, ಓಂ ಶಾಂತಿ. ಶಾಂತಿ.